ಯಮ್ಮ ಎಂತೆ ಇವ್ ನಂಗೆ ಹೊಡಿತಾ ಇದ್ದ, ಹಿಂದಿಂದೆಲ್ಲ ಮುಟ್ತಾ ಇದ್ದ. ಹಂಗೆಲ್ಲ ಮಾತಾಡ್ಲಾಗ ಸುಮ್ನಿರು. ಬೇಲ್ ಹಾಕಿ ಹೇಳ್ದೆ ಬಂದಿದ್ದು ನಿನ್ ತಪ್ಪು. ಹಂಗೆಲ್ಲ ಜೋರಾಗಿ ಮಾತಾಡ್ಲಾಗ. ಫೇಶಿಯಲ್ ಇಲ್ಲ, ಐಬ್ರೋಸ್ ಇಲ್ಲ, ಅಪ್ಪರ್ ಲಿಪ್ ಅಂತೂ ವೀರಪ್ಪನ್ ಮೀಸನೆ. ಕೂದಲೆಲ್ಲ ಕರಡಿಗೆ ಬೆಳ್ದಂಗ್ ಬೆಳೆದಿದೆ. ಸ್ಕಿನ್ ಅಂತೂ ಫುಲ್ ಟ್ಯಾನು. ಅಯ್ಯಯ್ಯೋ, ಅಲ್ಲಲ್ಲ, ಕರ್ರಗಾಗೋಗಿದೆ. ಮೇಡಮ್, ನನ್ನ ಹಳ್ಳಿ ಜನ ಕಪ್ಪು ಮೇಡಮ್. 7 ಬಣ್ಣ ಸೇರಿದ್ರೆ ಮಾತ್ರ ಮೇಡಮ್ ಬಿಳುಪು. ಬ್ರಹ್ಮಾಂಡದಲ್ಲಿ ಎಲ್ಲಾ ಬಣ್ಣ ಸೇರಿದ್ರೆ ಕಪ್ಪು ಮೇಡಮ್. ನೀನ್ ಹೀಗಿದ್ರೆ ಹೀರೋಯಿನ್ ಇರ್ಲಿ, ನಿನ್ನ ಹುಡುಗಿ ಅಂತ ಕೂಡ ಯಾರು ಒಪ್ಕೊಳಲ್ಲ. ಅದು ನಮ್ ಇಂಡಸ್ಟ್ರಿ ಸ್ಟ್ಯಾಂಡರ್ಡ್ ಗೊತ್ತಲ್ಲ. ಕನ್ನಡ ಇಂಡಸ್ಟ್ರಿ ಚೇಂಜ್ ಆಗ್ತಾ ಇದೆ ಮೇಡಮ್. ನಮ್ ಯುವ ಪೀಳಿಗೆ ಚೇಂಜ್ ಆಗ್ತಾ ಇದಾರೆ. ನೀವ ಮೇಕಪ್ ಮಾಡ್ಕೊಳ್ಳಿ, ನಾವು ಆಕ್ಟಿಂಗ್ ಮಾಡ್ಕೊಂತೀವಿ. ಆಕ್ಷನ್! ರೀ ಕ್ಯಾಮ್ರಾ ಸೆಂಟ್ರಲ್ ಇದ್ದಾಳಲ್ಲ, ಅವಳ ಸ್ವಲ್ಪ ಸುಮಕಮ್ಮ. ಲೇ ಉತ್ತಮ, ನೀನ್ ರೀಪ್ಲೇಸ್ ಮಾಡಿರೋ ಹುಡುಗಿ ಇವಳೇನೇನೋ? ಹ್ಞೂ ಸರ್, ತುಂಬಾ ಒಳ್ಳೆ ಹುಡುಗಿ, ತುಂಬಾ ಹಾರ್ಡ್ ವರ್ಕಿಂಗು. ಯಾವ್ದೋ ಕರ್ರಿ ಹುಡುಗನ್ ಕರ್ಕೊಂಡ್ ಬಂದು ಕೆಂಪು ಡ್ರೆಸ್ ಹಾಕಿ ಇವಳೇ ಹುಡುಗಿ ಅಂತ ಹೇಳ್ತಿದ್ಯಲ್ಲ. ಸಾರ್, ನೀವ್ ಹೇಳಿದ್ದೆಲ್ಲ ಕೇಳಿಸ್ಕೊಂಡಿದೀನಿ ನಾನು ಹುಡುಗಿನೇ ಸಾರ್. ಏನೋ ಸ್ವಲ್ಪ ಕಪ್ಪು ಅಷ್ಟೇ. ಸೂಪರ್ ಆಕ್ಟರ್ ಸರ್ ನಾನು. ನೋಡ್ತೀರಾ? ಫಸ್ಟ್ ಆಫ್ ಆಲ್ ಸಿವಿಲೈಸೇಷನ್ ನಲ್ಲಿ ಬಟ್ಟೆ ಅನ್ನೋ ಕಾನ್ಸೆಪ್ಟ್ ಯಾಕೆ ಬಂತು ಗೊತ್ತಾ? ಮೈಗೆ ಚಳಿ ಆಗಬಾರ್ದು, ಒಳಗೆ ಹುಳ ಹೋಗಬಾರ್ದು ಅಂತ. ಗಂಡ್ಸಿಗೆ ಮೈ ತುಂಬಾ ಕೂದ್ಲಿದ್ರೆ ಪೌಷ, ಹೆಂಗ್ಸಿಗಿದ್ರೆ ಅವಮಾನ. ಹೆಂಡತಿ ಪಾತ್ರೆಗೆ ಸೀರೆ ಹಾಕೋ ಐಟಮ್ ನಂಬರ್ಗೆ ಬಿಚ್ಚಾಕೋ ಅನ್ನಕ್ ನೀವ್ಯಾರು? ಇಂಡಸ್ಟ್ರಿ. ನನ್ ಮೈ ಮೇಲೆ ಎಷ್ಟು ಬಟ್ಟೆ ಇರ್ಬೇಕು, ಯಾವಾಗಿರ್ಬೇಕು ಅಂತ ನಿರ್ಧಾರ ಮಾಡೋದು ನನ್ನ ತಂದೆ, ಗಂಡ, ಸಮಾಜ ಅಲ್ಲ. ನಾನ್ ಸೂಪರ್ ಸೂಪರ್ ಅಮ್ಮ, ಸೂಪರ್. ಒಡಿಯೋ ಚಪ್ಪಾಳೆ, ಒಡಿಯೋ ಒಡಿಯೋ ಒಡಿಯೋ. ಏನ್ ಪರ್ಫಾರ್ಮೆನ್ಸು, ಏನ್ ಕತೆ. ಮುಚ್ಚೆ ಬಾಯ್, ನಾನೊಬ್ಬ ಸ್ಟಾರ್ ಡೈರೆಕ್ಟರ್ ನಿಮ್ ಪರ್ಫಾರ್ಮೆನ್ಸ್. ಶಟ್ ಅಪ್, ಗೆಟ್ ಔಟ್, ಬ್ಯಾಕ್ ಅಪ್.
ಗುಡ್ ಮಾರ್ನಿಂಗ್ ಮ್ಯಾಮ್. ನಾವು ಲಗೇಜ್ ಶಿಫ್ಟಿಂಗ್ ಸರ್ವಿಸ್ ಇಂದ. ಇದು ಪದ್ಮಾ ಮೇಡಮ್ ಮನೆನಾ? ಅವ್ರ ಮನೆ ಖಾಲಿ ಹಾ, ಪದ್ಮಾ ಮೇಡಮ್ ಈ ಮನೆ ಅಡ್ರೆಸ್ ಕೊಟ್ರು. ಅವ್ರ ಲಗೇಜ್ ಶಿಫ್ಟ್ ಮಾಡ್ಬೇಕಾಗಿತ್ತು. ಲಗೇಜ್ ತಗೋಬೋದಾ? ಸರಿ. ಮೇಡಮ್ ಬೆಡ್ರೂಮ್ ಈ ಕಡೆನಾ? ಏ ಬಾರಪ್ಪ ಇಲ್ಲಿ. ಅಣ್ಣ ಆ ಲಗೇಜ್ ಫಸ್ಟ್ ಹೇಳಿ ತಗೋ. ಸರಿ ಅಣ್ಣ. ಹಾ, ಆ ಕಡೆ ಇದೆ ನೋಡು, ಅದ್ ತಗೋ ಫಸ್ಟ್. ಇದಣ್ಣ. ಹಾ, ಅದು ಓಕೆ. ನೋಡ್ಕೊಂಡು ಆ ಕಡೆ ಸೆರಗಿಟ್ಕೋ. ಹುಷಾರು ಹುಷಾರು. ಓಕೆ ಅಣ್ಣ. ಓಯ್ ಏ ಹುಡ್ಗ, ಏಯ್ ಹಲೋ, ಲೇಡೀಸ್ ಸೀಟ್ ಇದು. ನಾನು ಲೇಡೀಸೇ ಮೇಡಮ್. ಟಿಕೆಟ್. ಏ ಹುಡ್ಗ, ಲೇಡೀಸ್ ಸೀಟ್ ಇದು. ನಾನು ಲೇಡೀಸ್ ಅಂಕಲ್, ಲೇಡೀಸ್. ಪಾಸ ಟಿಕೆಟಾ? ಅಯ್ಯೋ ಕೊಡಪ್ಪ ಬೇಗ. ಪಾಸ್ ಮೇಲೆ ಲೇಡೀಸ್ ಜೆಂಟ್ಸ್ ಅಂತ ಟಿಕ್ ಮಾಡ್ಬೇಕು. ಟಿಕ್ ಮಾಡ್ಲಿಲ್ಲ ಮರ್ತೋಯ್ತು ಅಂಕಲ್, ನಿಜವಾಗ್ಲೂ ಲೇಡೀಸ್ ಲೇಡೀಸ್ ಅಂದ್ರೆ ನಂಬಿಕೆ ಬರುವಂಗೆ ಟಿಕ್ ಮಾಡ್ಬೇಕು. ಹಾ, ಕೊಡಮ್ಮ ನೀನು. ನೋಡಪ್ಪ, ಈ ತರ ಟಿಕ್ ಮಾಡ್ಬೇಕು. ಅವ್ರು ಲೇಡೀಸ್ ಅಂತ ಟಿಕ್ ಮಾಡಿದ್ದಾರೆ, ಇದೆಲ್ಲ ಕಲಿಬೇಕು. ಓಕೆ ಡನ್. ಟಿಕೆಟ್ ಟಿಕೆಟ್. ಏಯ್ ಹುಡ್ಗ, ಎದ್ದೇಳೋ. ಏನ್ ಮುಖ ನೋಡ್ತೀಯಾ? ಮೇಡಮ್ ಅವ್ರು ಲೇಡೀಸ್ ಮೇಡಮ್. ಲೇಡೀಸ್ ಅಂತೆ, ಲೇಡೀಸು. ಮುಖ ನೋಡು ರಾಸ್ಕಲ್. ಎದ್ದೇಳೋ, ಹೋಗ ಹಿಂದೆ. ಬಂದ್ಬಿಡ್ತಾರೆ ಹುಡುಗಿರ್ ಪಕ್ಕ ಕೂತ್ಕೊಳ್ಳೋ. ಎಷ್ಟು ಜನ ನೋಡಿಲ್ಲ ನಾನು. ಏ ಪದ್ಮಾ, ಯಾರೇ ಹುಡುಗ ದಿನ ಬಂದು ನಿನ್ಗೋಸ್ಕರ ವೇಟ್ ಮಾಡ್ತಿರ್ತಾನೆ? ಇಲ್ಲೆಲ್ಲ ಬರಬೇಡ ಅಂತ ಹೇಳು. ನೀವೇ ಹೇಳಿ. ನಾನು ನನ್ನ ಫೋಕಸ್ನೆಲ್ಲ ನಿನ್ನ ಮೇಲೆ ಹಾಕ್ಬಿಟ್ಟು ನಿನ್ನ ನೋಡಕ್ಕಂತಾನೆ ದಿನ ಕಾಲೇಜ್ಗೆ ಇನ್ನೂ ಬರ್ತಿದ್ದೀನಿ. ನಾನು ನಿನ್ನ ಸಖತ್ತಾಗಿ ನೋಡ್ಕೊತೀನಿ. ನನ್ನ ಅಪ್ಪ ಅಜ್ಜ ಸಖತ್ತಾಗಿ ದುಡ್ಡು ಮಾಡಿ ಇಟ್ಬಿಟ್ಟಿದ್ದಾರೆ. ನೀನು ಯಾವ ಕೆಲಸನೂ ಮಾಡಬೇಕಾಗಿಲ್ಲ, ಮನೆ ಕೆಲಸನೂ ಮಾಡಬೇಕಾಗಿಲ್ಲ. ನೋಡು, ಟೆಡಿ ಬಾರ್ ಕೊಟ್ಟಾಯ್ತು, ರೋಸ್ ಕೊಟ್ಟಾಯ್ತು, ಇನ್ನು ಏನೋ ಕೊಟ್ಟಾಯ್ತು. ಆದರೂ ನೀನು ನನ್ನ ಆಕ್ಸೆಪ್ಟೇ ಮಾಡ್ತಾ ಇಲ್ಲ. ಇನ್ನೇನು ಹಾರ್ಟ್ ಕಿತ್ಕೊಡಕ್ಕಾಗತ್ತಾ? ಐ ಲವ್ ಯು. ನನ್ನ ಹಾಸ್ಟೆಲ್ ಫೀಸು, ಕಾಲೇಜ್ ಫೀಸು ಯಾರು ಕಟ್ತಾರೆ ಗೊತ್ತಾ? ನಾನು ಕಲೆ ಅಭ್ಯಾಸ ಮಾಡಬೇಕು ಅಂತ ಮನೆ ಬಿಟ್ಟು ಬಂದಿದ್ದೀನಿ, ಗೊತ್ತಾಯ್ತಾ? ಎಷ್ಟೋ ಕಷ್ಟಪಡ್ತಾ ಇದ್ದೀನಿ ಅದಕ್ಕೋಸ್ಕರ. ಯಾರ್ದೋ ಇನ್ಫ್ಲೂಯೆನ್ಸಲ್ಲಿ ಡಿಗ್ರಿ ಸರ್ಟಿಫಿಕೇಟ್ ತೊಗೊಂಡು ಅಪ್ಪನ ದುಡ್ಡಲ್ಲಿ ಲವ್ವು, ಮದುವೆ, ಮಜಾ ಮಾಡ್ಕೊಂಡಿರೋಕೆ ನಂಗೆ ಆಗಲ್ಲ. ನಂಗೆ ಆ ವಿಚಾರ ಇಷ್ಟನೂ ಆಗಲ್ಲ, ಗೊತ್ತಾಯ್ತಾ? ನಿಮ್ಮ ಮದುವೆ ಆಗಿ ಎಷ್ಟು ವರ್ಷ ಆಯ್ತು? 50 ವರ್ಷ ಆಯ್ತು. 50 ವರ್ಷ ಆಯ್ತಾ? 50 years. ತುಂಬಾ ಚೆನ್ನಾಗಿದೆ. ವಾವ್,
ವೆರಿ ನೈಸ್, ಚೆನ್ನಾಗಿದೆ. ಏಯ್ ಏಯ್, ಹಲೋ. ಲೇಡೀಸ್ ಅಂದ್ರೆ ಎದುರುಗಡೆ ಪಾರ್ಲರ್ ಇದೆ ನೋಡಿ. ಅಂಕಲ್ ಪಾರ್ಲರ್ ಅಲ್ಲಿ ನನ್ನ ಸ್ಟೈಲ್ ಅರ್ಥ ಆಗಲ್ಲ ಅಂಕಲ್. ಯೂನಿಸೆಕ್ಸ್ ಎಲ್ಲ ತುಂಬಾ ಕಾಸ್ಟ್ಲಿ ಅಂಕಲ್. ನಿಮ್ ಬಾರ್ಬರ್ ಶಾಪ್ಗೆ ಗೊತ್ತಾಗುತ್ತೆ ಅಂಕಲ್ ನನ್ನ ಸ್ಟೈಲ್, ನನ್ನ ಬಜೆಟ್. ಒಂದು ಡ್ಯಾನ್ಸ್ ಪ್ರೋಗ್ರಾಮ್ ಐತೆ ಅಂಕಲ್, ಪ್ಲೀಸ್ ಅಂಕಲ್. ಓಕೆ ಸರಿ. ಸರಿ, ಉಪ್ಪಿ ಸರ್ ಸ್ಟೈಲಲ್ಲಿ ಮಾಡ್ಬಿಡಿ. ಹಾ ಆಯ್ತು. ಪಿಕ್ಚರ್ ನೋಡಿ ಸ್ಕೆಚ್ ಆಗೋದ್ರು, ಉಪ್ಪು ಖಾರ ಸಕ್ಕರೆ ತಿಂದು ಒಟ್ಟು ಹಾಕಿದ್ರು. ಪಿಕ್ಚರ್ ನೋಡಿ ಸ್ಕೆಚ್ ಆಗೋದ್ರು, ಉಪ್ಪು ಖಾರ ಸಕ್ಕರೆ ತಿಂದು ಒಟ್ಟು ಹಾಕಿದ್ರು. ಒಟ್ಟು ಹಾಕಿ 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 ಬೆರಳೆ ಬೆಂಡಾಯ್ತು, ಬೆಂಡಾಗಿ ಆಗಿ 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 ಕೈ ಎಟಸ್ತಾಯ್ತು. ಒಟ್ಟು ಹಾಕಿ 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 ಬೆರಳೆ ಬೆಂಡಾಯ್ತು, ಬೆಂಡಾಗಿ ಆಗಿ 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 ಕೈ ಎಟಸ್ತಾಯ್ತು. राजा प्लस किया राजिया गिया 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 गंसु सीरे उड़ोंगिला ಹೆಂಗಸು ಹುರ್ಕೆ ಬೀಳೋಂಗಿಲ್ಲ, ಓಟು ಹಾಕಿ ಹೋಗೋಂಗಿಲ್ಲ. ಒಟ್ಟು ಹಾಕಿ 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 ಬೆರಳು ಬೆಂಡಾಯ್ತು, ಗಂಡಾಗಿ ಆಗಿ 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 ಕೈ ಎಡಸ್ತಾಯ್ತು. ಒಟ್ಟು ಹಾಕಿ 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 ಬೆರಳು ಬೆಂಡಾಯ್ತು, ಗಂಡಾಗಿ ಆಗಿ 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 ಕೈ ಎಡಸ್ತಾಯ್ತು. ಒಟ್ಟು ಹಾಕಿ 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 ಗಂಡಾಗಿ ಆಗಿ 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 ಒಟ್ಟು ಹಾಕಿ 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 ಬೆರಳು ಬೆಂಡಾಯ್ತು, ಗಂಡಾಗಿ ಆಗಿ 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 ಕೈ ಎಡಸ್ತಾಯ್ತು. ಅಜಯ್, ಮರಿ ಏನ್ ಅಜ್ಜಿ ಇಲ್ಲಿ ಕೂತಿದ್ಯಾ? ನಿಂಗೆ ಕಾಯ್ತಿದ್ದೆ ಮರಿ. ಯಾಕೆ ಮರಿ ಇಷ್ಟಲೇ? ಅದು ಅಜ್ಜಿ ಹಂಗೆ ಡ್ಯಾನ್ಸ್ ಮಾಡ್ಕೊಂಡ್ ಬಂದೆ ಅಜ್ಜಿ. ಹೌದು, ಅಪ್ಪ ಎದ್ದೋನಾ? ಹಾ ಎದ್ದಿದ್ದಾರೆ. ಏನೇ ಆದ್ರೂ ಊಟ ಮಾಡಿ ಮಲ್ಕೋ ಚಿನ್ನ. ಸರಿ, ನಾನು ಹೋಗ್ತೀನಿ ಅಜ್ಜಿ. ಏಯ್, ಸಭ್ಯಸ್ಥ ಹುಡುಗಿ ಬರೋ ಟೈಮ್ ಏನೇ ಇದು? ಮತ್ ನೀವಿನ್ನು ಕೂತಿದ್ದೀರಾ ಮನೆಗೆ ಹೋಗ್ದೆ? ನಾನು ದುಡಿಯೋ ಹೆಂಗ್ಸು. ನಾನು ದುಡ್ಕೊಂಡ್ ಬಂದಿದ್ದೀನಿ ಇವತ್ತು. ನನಗ್ ಮದ್ವೆ ಆಗಿದೆ, ಒಂದ್ ಮಗು ಇದೆ. ಇವಾಗೇನ್ ಮದ್ವೆ ಆಗ್ಬೇಕಾ? ಲೇಟ್ ಆಗಿ ಬರೋ ಪರ್ಮಿಷನ್ ತಗೊಳಕ್ಕೆ? ಜಾಸ್ತಿ ಮಾತಾಡ್ಬೇಡ್ವೆ. ನಾಳೆ ನಿನ್ಗೇನಾದ್ರೂ ಹೆಚ್ಚು ಕಮ್ಮಿ ಇದ್ರೆ ಯಾರೇ ಜವಾಬ್ದಾರು? ನಾನು. ಏಯ್, ಬೀದಿನಲ್ಲಿ ಡ್ಯಾನ್ಸ್ ಮಾಡಕ್ಕ ಓದಿಸಿದ್ದು ಈ ಮನೇಲಿ ಹೆಂಗಸರೆಲ್ಲ ನಿನಗೆ ಸಲಿಗೆ ಕೊಟ್ಟು ಹಾಳು ಮಾಡಿ ಇಟ್ಟಿದ್ದಾರೆ. ಈ ಹೆಂಗಸರನ್ನ ಹೊಡಿಬೇಕು ಮೊದ್ಲು. ಹೋಗ್ಲಿ, ಎಷ್ಟು ಕೊಟ್ರು? 2,00,000. ನೀನ್ ಹಿಂಗ್ ಬೀದಿಲ್ ಕುಣಿತಾ ಇದ್ರೆ ನಿನ್ ತಂಗಿನ ಯಾರು ಮದುವೆ ಮಾಡ್ಕೋತಾರೆ? ಆ ದುಡಿಯೋ ಗಂಡ್ಸ ನೀನು? ಮೀಸೆಯಲ್ಲಿ ತೋರ್ಸು. ಅಯ್ಯೋ, ಈ ನಿನ್ ಕೂದ್ಲು, ಈ ನಿನ್ ವೇಷನೋ. ಮೊಬೈಲ್ ಕೇಳಿ ನಿನ್ ಮುಖಕ್ಕೆ ಆಕ್ಟರ್ ಆಗ್ತೀಯಾ? ಆಕ್ಟಿಂಗ್ ಬೇಕಾ? ಓದೋದ್ ಬಿಟ್ಟು ಬೀದಿಲ್ ಡ್ಯಾನ್ಸ್ ಮಾಡ್ತೀಯಾ? ಫೇಲ್ ಆಗ್ತೀಯಾ?
ಮುಗಿತಾ ಹೋಗ್ಲಾ? ಏ ಹೋಗೆ ಕಂಡಿದ್ದೀನಿ. ಬಿತ್ರಿ ಅದೆಲ್ಲ ಮಾಡ್ತೀನಿ. ಹಲೋ ಹಾ ಮರ ಹತ್ರ ಬಾ. ನೋಡ ಮಚ್ಚ ಏಯ್ ಮಚ್ಚೆ ಬಾಯ್ಲಿ. ವಾಟ್ ಆರ್ ಯು ಡೂಯಿಂಗ್ ಯಾ? ಏ ಡ್ರಾಯಿಂಗ್ ಡ್ರಾಯಿಂಗ್ ಡ್ರಾಯಿಂಗ್. ಅಲ್ಲಿ ಹೋಗಿ ನೋಡು. ಎಕ್ಸ್ಕ್ಯೂಸ್ ಮೀ, ಹಲೋ 1 minute. ಹಲೋ. ವಾವ್ ವಾಟ್ ಎ ಡ್ರಾಯರ್ ಡಾ. ಹೇ ಹಾಯ್, ಲೇಡಿ ಸೀಟು. ಲೇಡಿ ಸೀಟ್ ಅಂತೆ. ಮುಗೀತು, ಬಾ ನೋಡೋಣ. ಪರವಾಗಿಲ್ಲ, ಥ್ಯಾಂಕ್ಸ್. ಎಷ್ಟು ಚೆನ್ನಾಗಿದೆ. ಏಯ್ ಒಂದ್ ನಿಮಿಷ. ಏನೋ? ಬನ್ನಿ ಒಂದ್ ನಿಮಿಷ ಮಾತಾಡ್ಬೇಕು. ಹೋಗ್ ಮಾತಾಡ್ಕೊಂಡು ಬಾರೆ, ಪರವಾಗಿಲ್ಲ. ಈರಪ್ಪ ಎಲ್ಲಿಗೆ ಹೋಗ್ತಾ ಇದೀಯಾ? ಪಿಕ್ಚರ್ ಬಾಯ್. ಏನಿದು? ಹಾ ಅಚ್ಚು. ಹೌದಾ, ಸಾರಿ. ನಿಮ್ಮ ಹೆಸರು ನನ್ಗೆ ಗೊತ್ತಿರಲಿಲ್ಲ, ಅದಕ್ಕೆ ಹಂಗೆ ಕರೆದೆ. ನಿಮ್ಮ ಹೆಸರೇನು? ಏನು ಬೇಕಾಗಿಲ್ಲ. ಹಲೋ, ನಿಮ್ಮ ಹೆಸರು ಹೇಳಿದ್ರೆ ನೆಕ್ಸ್ಟ್ ಟೈಮ್ ನಿಮ್ಮ ಹೆಸರು ಹಿಡಿದು ಕರಿತೀನಪ್ಪ. ನಾನು ನೆಕ್ಸ್ಟ್ ಟೈಮ್ ಸಿಗಲ್ಲ. ನನ್ನ ಹೆಸರು ಪದ್ಮ. ನಿಮ್ಮ ಹೆಸರು? ಹೇಳಿ. ಅನೀತಾ. ಸಾಕಾ? ನಾನು ಇಲ್ಲಿಗೆ ಡ್ರಾಯಿಂಗ್ ಮಾಡಕ್ ಬರ್ತಾನೆ ಇರ್ತೀನಿ ಗೊತ್ತಾ, ಯಾವಾಗಲೂ. ಇಲ್ಲಿಗೆ ಮಾತ್ರ ಅಲ್ಲ, ಕಬ್ಬನ್ ಪಾರ್ಕು, MG ರೋಡು, ಕಮರ್ಷಿಯಲ್ ಸ್ಟ್ರೀಟು, ಫೋರಮ್ ಮಾಲು ಎಲ್ಲ ಕಡೆಗೂ ಹೋಗಿ ಬರ್ತಿರ್ತೀನಿ. ಇಲ್ಲಿ ಬಂದರೆ ಕಸ್ಟಮರ್ ಜಾಸ್ತಿ ಸಿಗ್ತಾರೆ. ನನ್ನ ಡ್ರಾಯಿಂಗ್ ಬೇಗ ಬೇಗ ಮಾರಾಟ ಆಗ್ಬಿಡುತ್ತೆ. ನೀವು ಬರಬೇಕು, ನನ್ನ ಡ್ರಾಯಿಂಗ್ ಮಾಡಬೇಕು. ಹೌದು, ನಿಮ್ದೊಂದು ಡ್ರಾ ಮಾಡ್ಬೋದಾ? ನೋಡಿ, ದಯವಿಟ್ಟು ಬೇರೆ ಕಸ್ಟಮರ್ನ ಹುಡ್ಕೊಳ್ಳಿ. ನನ್ನ ಹತ್ರ ಕಾಸಿಲ್ಲ. ನನಗೇನು ಕಾಸು ಬೇಕಾಗಿಲ್ಲ. ನಂಗೊಂದು ಒಳ್ಳೆ ಸಬ್ಜೆಕ್ಟ್ ಬೇಕಷ್ಟೇ ಡ್ರಾ ಮಾಡೋಕ್ಕೆ. ಮುಟ್ಟಾಗಿದ್ದೀರಾ? ಏನಂದ್ರೆ? ಪೀರಿಯಡ್ಸ್ ಆಗಿದೆಯಾ? ಹೌದು. ನಿಮ್ಗೆ ಹೆಂಗೆ ಗೊತ್ತಾಯ್ತು? ಹಿಂದ್ಗಡೆ ಒಂದು ದೊಡ್ಡ ಪ್ಯಾಚ್ ಆಗೋಗಿದೆ. ಹೌದಾ? ಅಯ್ಯೋ ಪರವಾಗಿಲ್ಲ ಪರವಾಗಿಲ್ಲ, ನಂಗೂ ಆಗುತ್ತೆ. ನನ್ನ ಹತ್ರ ಒಂದಿದೆ, ಇಲ್ಲೊಂದು ಪಬ್ಲಿಕ್ ಟಾಯ್ಲೆಟ್ ಇದೆ. ಬನ್ನಿ ಚೇಂಜ್ ಮಾಡ್ಕೊಳ್ಳಿ. ಅಯ್ಯೋ ಆ್ಯಕ್ಚುಲಿ ಇದು ನನಗೆ ಬೇಕಾಗಿಲ್ಲ, ನಿಮ್ಮ ಹತ್ರನೇ ಇರಲಿ. ನನ್ನ ಹತ್ರ ಒಂದು ಎಕ್ಸ್ಟ್ರಾ ಸ್ವೆಟ್ರ್ ಇತ್ತು, ಇದನ್ನ ನೀವೇ ಇಟ್ಕೊಳ್ಳಿ. ಪ್ಯಾಚ್ ಆಗೋಗಿದೆಯಲ್ಲ, ಸೊಂಟು ಕಟ್ಕೊಂಡ್ಬಿಡಿ. ಪಾಸ್ ಅಂಕಲ್. ರೈಟ್ ರೈಟ್. ಯಾವ ಊರು? ಎಲ್ಗಳಲ್ಲ, ಶಿವಮೊಗ್ಗದ ಹತ್ರ. ಬೆಂಗಳೂರಿಗೆ ಬಂದು 1.5 ವರ್ಷ ಆಯಿತು. ಫೈನ್ ಆರ್ಟ್ಸ್ ಕಾಲೇಜಲ್ಲಿ ಡಿಗ್ರಿ ಮಾಡ್ತಾ ಇದ್ದೀನಿ. ಫೈನ್ ಆರ್ಟ್ಸ್? ಕಲೆ? ನಮ್ಮ ಮನೇಲಿ ಕಲೆಗಿಲ್ಲ ಅಂದರೆ ಯಾರಿಗೂ ಅರ್ಥ ಆಗಲ್ಲ ಅಷ್ಟೇ. ನಿಮ್ಮ ಮನೇಲಿ ತುಂಬ ಫ್ರೀ ಅಲ್ವಾ? ಇಲ್ಲಪ್ಪ, ನಮ್ಮಮ್ಮ ನನ್ನ ಮದುವೆ ಹಿಂದೆ ಬಿದ್ದಿದ್ದಾರೆ. ನಂಗೆ ಸ್ಕಲ್ಪ್ಚರ್ ಪೇಂಟಿಂಗ್ ಅಂದರೆ ಸಖತ್ ಇಷ್ಟ. ಅದಕ್ಕೆ ಮನೆ ಬಿಟ್ಟು ಬಂದ್ಬಿಟ್ಟೆ. ಮನೆ ಬಿಟ್ಟು ಬಂದ್ಬಿಟ್ರಾ? ಓಡ್ ಬಂದ್ಬಿಟ್ರಾ? ಅಪ್ಪ ಅಮ್ಮ ನೆನಪಾಗಲ್ವ ನಿಮಗೆ? ನಾನು ಡ್ರಾಯಿಂಗ್ ನೋಡ್ತೀರಾ? ವಾ, ವಾವ್, ಏನೋ ಜನರ ಕರಳೆಲ್ಲ ಆಚೆ ಬಂದ್ಬಿಟ್ಟಿದೆ. ತುಂಬ ಡೀಪ್ ಮೀನಿಂಗ್. ಓ, ಇದರಲ್ಲಿ ಜೇಡ್ರುಳು ಅವತಾರ ಎತ್ಬಿಟ್ಟಿದ್ದೀರಾ ನೀವು. ತುಂಬ ಡೀಪ್ ಗರ್ಲು. ಸೂಪರ್ ಡ್ರಾಯರ್ ಪದಿ ನೀವು. ಡ್ರಾಯರ್ ಅಂದರೆ ಚಡ್ಡಿ, ಆರ್ಟಿಸ್ಟ್ ಅಂತಾರೆ. ವೆರಿ ಗುಡ್ ಇಂಗ್ಲಿಷ್ ಸ್ಪೀಕರ್. ಏನಿದು? ಇದು ಲೆನ್ಸ್. ಪೇಂಟಿಂಗ್ ಅಲ್ಲಿ ಚಿಕ್ಕ ಚಿಕ್ಕ ಡೀಟೇಲ್ಸ್ ನೋಡೋಕೆ ಯೂಸ್ ಮಾಡ್ತೀವಿ. ಇಲ್ಲಿ ನೋಡಿ, ಹತ್ರ ಇಟ್ಕೊಂಡ್ರೆ ಎಷ್ಟು ದೊಡ್ಡ ಕಾಣುತ್ತೆ. ಅದೇ ದೂರ ಇಟ್ಕೊಂಡ್ರೆ ಎಲ್ಲ ಉಲ್ಟಾ ಕಾಣಿಸುತ್ತೆ. ಹಿಂಗ್ ನೋಡಿದ್ರೆ ಜೀವನನೇ ಉಲ್ಟಾ ಅನ್ಸುತ್ತೆ. ಏ ಪದ್ಮಾ, ಯಾರೇ ಹುಡುಗ? ಹುಡುಗರು ಬರೋ ಹಾಗಿಲ್ಲ ಅಂತ ಗೊತ್ತಿಲ್ಲ ನಿನಗೆ? ಮೇಡಮ್, ನಾನು ನಿಜವಾಗ್ಲೂ ಹುಡುಗಿ. ಏಯ್ ರಾಸ್ಕಲ್,
ಸುಳ್ಳು ಹೇಳ್ತೀಯಾ? ನಿನ್ನಂತವ್ರನ್ನ ಎಷ್ಟು ನೋಡಿಲ್ಲ ನಾನು. ಕಳ್ಸ್ಕೋ. ಅನಿತಾ, ಸಾರಿ, ಅವ್ರು ಸ್ವಲ್ಪ ಸ್ಟ್ರಿಕ್ಟು. ಮತ್ತೆ ಯಾವಾಗ ಸಿಗ್ತೀರಿ? ಆ್ಯಕ್ಚುಲಿ ಸ್ವೆಟ್ರ್ ಕೊಡಬೇಕಾಗಿತ್ತು. ಬೇಡ, ಅದು ಆ್ಯಕ್ಚುಲಿ ನನ್ನ ತಂಗಿದು. ಅವಳು ಯೂಸು ಮಾಡಲ್ಲ. ನಿಮಗೆ ಬೇಕಾಗ್ಬೋದೇನೋ, ಇಟ್ಕೊಳ್ಳಿ ನೀವೇ. ಸಿಗಲ್ವಾ ಮತ್ತೆ? ಸಿಗ್ತೀನಿ, ಯಾವಾಗಲೂ ಗೊತ್ತಿಲ್ಲ. ಬರ್ತೀನಿ, ಬಾಯ್. ಸರಿ, ಬಾಯ್. ಗಿರಿಜಾ, ಬಂದೆ. ತಗೊಳ್ಳಿ. ಬಾಯ್ ಪುಟೆ. ಬಾಯ್ ಪಾ. ಮೇಡಮ್, ನಾನು ಪದ್ಮನ್ ನೋಡ್ಬೇಕು. ನಾನು ಸುಮ್ಮನೆ ಇದ್ದೀನಿ. ನೀವು ಇವತ್ತು ನೋಡ್ಲೇಬೇಕು. ನಾನು ಪ್ರೂವ್ ಮಾಡ್ಲೇಬೇಕು. ನೀವು ನೋಡಿ. ಹಾಯ್ ಪದ್ಮ. ಹಾಯ್. ಆಕ್ಚುಲಿ ನಾನು ನಿಮ್ಮ ಹಾಸ್ಟೆಲ್ಗೆ ಹೋಗಿದ್ದೆ. ನಿಮ್ಮ ವಾರ್ಡನ್ ಹೇಳಿದ್ರು ನೀವು ಕಾಲೇಜಲ್ಲಿದ್ದೀರಾ ಅಂತ. ಹೆಂಗ್ ಗೊತ್ತಾಯ್ತಿದೆ ಕಾಲೇಜ್ ಅಂತ? ಅಯ್ಯ, ಈ ಊರಲ್ಲಿ ಎಷ್ಟು ತಾನೇ ಕಾಲೇಜ್ಗಳಿವೆ. ಅದೇನು ಅಷ್ಟು ಕಷ್ಟ ಅಲ್ಲ ಬಿಡಿ. ಏನಿದು ಬಾಕ್ಸ್? ಗಿಫ್ಟು. ಯಾಕೆ? ಸುಮ್ಮನೆ ಹಾಗೆ. ಏನಿದು? ನಿನ್ನ ಲೆನ್ಸ್ ಥರನೇ. ನಿನ್ನ ಲೆನ್ಸ್ನಲ್ಲಿ ಎಲ್ಲ ಉಲ್ಟಾ ಕಾಣುತ್ತೆ, ದೊಡ್ಡದಾಗಿ ಕಾಣುತ್ತೆ. ಇದರಲ್ಲಿ ಒಂದು ಜೀವಿಯ ಒಳಗೂ ಕಾಣಿಸುತ್ತೆ. ಇದು ಆ್ಯಕ್ಚುಲಿ ನನ್ನ ಫ್ರೆಂಡ್ ಪಂಕಜದು. ಹಂಗೆ ಎತ್ಕೊಂಬಂದ್ಬಿಟ್ಟೆ. ನಿಂಗೆ ಲೆನ್ಸ್ ಅಂದರೆ ಇಷ್ಟ ಅಲ್ವಾ? ಥ್ಯಾಂಕ್ಸ್. ನನ್ನ ಜೊತೆ ಆಚೆ ಬರ್ತೀಯಾ? ದೂರ ಹೋಗೋಣ. ಸೂಜಿ ಮಲ್ಲಿಗೆ ಹೂ ನನಗೆ ಸೂಜಿಗಳಂತೆ ನೀನು ಸೂಜಿಗೆ ಸೋಜಿಗವೇ ಸೂಜಿ ನನ್ನ ಕನಸಿನ ಸರಮಾಲೆ ಸುಮವೇ ಸುಮವೇ ನಸುನಾಚಿಕೆ ಸುಮವೇ ಕುಸುಮವೇ. ಬಾ ಬಾ, ಯಾರಿಲ್ಲ, ಬೇಗ ಬಾ. ಏನ್ರಿ ರೇ ಪದ್ಮ, ನಾನೇನೋ ನೀವು ಬೋಲ್ಡ್ ಅನ್ಕೊಂಡ್ರೆ ನೀವು ನಿಮ್ಮ ವಾರ್ಡನ್ಗೆಲ್ಲ ಎದುರ್ತೀರಲ್ರಿ. ಅಯ್ಯ, ನಾನೇನು ಯಾರಿಗೂ ಹೆದ್ರಲ್ಲ, ಗೊತ್ತಾಯ್ತಾ? ಹೌದಾ? ನಾನು ಹಂಗಂದ್ರೆ ಒಂದು ಕ್ವಶನ್ ಕೇಳ್ತೀನಿ, ಧೈರ್ಯವಾಗಿ ಓಡ್ಬಿಡದೆ ಉತ್ತರ ಹೇಳ್ಬೇಕು. ನೀವು ಯಾವತ್ತಾದ್ರೂ ಮುತ್ತು ಕೊಟ್ಟಿದ್ದೀರಾ? ಬಾಯ್ಗ ಬಾಯ್ ಕೊಟ್ಟಿಲ್ಲ, ಬಟ್ ಗರ್ಲ್ ಕೊಟ್ಟಿದ್ದೀನಿ, ಹುಡುಗಿಗೆ. ನಾನು ಬಾಯಿ ಗರ್ಲ್ ಅಂತ ಕೇಳಿಲ್ಲ, ಬಾಯಿಗ ಅಂತ ಕೇಳಿದ್ದು. ಕನ್ನಡ ಬಾಯಿ, ಇಂಗ್ಲಿಷ್ ಮೌತ್. ಹಾಗಾದ್ರೆ ಹುಡುಗಿಗೆ ಮುತ್ತು ಕೊಟ್ಟಿದ್ದೀರಾ? ಸರಿ, ಬನ್ನಿ ಬೇಗ ಬನ್ನಿ.
ಇವರೆಲ್ಲ ಯಾವ ಫಿಲಮ್ ಹೀರೋಸು? ಫಿಲ್ಮ್ ಹೀರೋಸ್ ಅಲ್ಲ, ನನ್ನ ರಿಜೆಕ್ಟೆಡ್ ಪೇಂಟಿಂಗ್ಸ್ ಇದೆಲ್ಲ. ರಿಜೆಕ್ಟಾ? ನಾನು ರಿಜೆಕ್ಟೆ. ಆ್ಯಕ್ಚುಲಿ ನಾನು ಸೂಪರ್ ಆ್ಯಕ್ಟ್ರು. ಇನ್ನು ಜನಕ್ಕೆ ನನ್ನ ಕೆಪಾಸಿಟಿ ಗೊತ್ತಿಲ್ಲ ಅಷ್ಟೇನೆ. ನಿಮ್ದದು ಐಬ್ರೋ ಮ್ಯಾಜಿಕ್ ಬಿಟ್ಟು ಮತ್ತಿನ್ನೇನು ಆ್ಯಕ್ಟಿಂಗ್ ಬರುತ್ತೆ ತೋರಿಸಿ. ನೋಡ್ತೀರಾ? ಹಾಂ. ಏಯ್, ಪ್ರೀತಿಗಿಂತ ಈ ಜೀವನ ದೊಡ್ಡದು ಕಣೆ. ಈ ಜೀವನದಲ್ಲಿ ನಾನು ಏನೇನೋ ಮಾಡ್ಬೇಕು ಅನ್ಕೊಂಡಿದ್ದೀನಿ. ಎಷ್ಟು ಕಷ್ಟಪಡ್ತಾ ಇದ್ದೀನಿ ಅದಕ್ಕೋಸ್ಕರ. ದಯವಿಟ್ಟು ದಯವಿಟ್ಟು ನನ್ನ ದಾರಿಗಡ್ಡ ಬರಬೇಡ. ಈ ಪ್ರೀತಿ ಅನ್ನೋ ಬಾವಿಯಲ್ಲಿ ನಾನು ತಳ್ಬೇಡ ಪ್ಲೀಸ್. ಪುಸ್ ಅಂದ್ಬಿಟ್ರೆ ಏನು? ನಾನು ನಮ್ಮೂರಲ್ಲಿ ನಾಟಕ ನೋಡಿದ್ದೀನಿ. ಇದೆಲ್ಲ ಒಂದು ಆ್ಯಕ್ಟಿಂಗಾ? ನಮ್ಮ ಹೈಸ್ಕೂಲಲ್ಲಿ ಮೋನೋ ಆ್ಯಕ್ಟಿಂಗ್, ಫ್ಯಾನ್ಸಿ ಡ್ರೆಸ್, ಡ್ರಾಮಾ, ಬ್ರೇಕ್ ಡ್ಯಾನ್ಸ್ ಎಲ್ಲದಕ್ಕೂ ನನಗೆ ಫಸ್ಟ್ ಪ್ರೈಸು ಗೊತ್ತಾ. ನಮ್ಮ ರೋಡಲ್ಲೂ ಅಷ್ಟೆ. ನಮ್ಮ ಏರಿಯಾನಲ್ಲಿ ನಾನು ಎಷ್ಟು ಫೇಮಸ್ ಗೊತ್ತಾ? ಉಪ್ಪಿ ಫ್ಯಾನ್ ಅಂತ. ಇದು ಉಪ್ಪಿ ಸರ್ ಆ್ಯಕ್ಟಿಂಗ್ ಆಯಿತು. ಅವ್ರು ಸೂಪರ್. ನಿನ್ನ ಆ್ಯಕ್ಟಿಂಗ್ ಎಲ್ಲಿ? ಕಾಪಿ ಏನೋ ಚೆನ್ನಾಗೇ ಮಾಡ್ತೀಯ, ಆದರೆ ನಿನ್ನ ಒರಿಜಿನಲ್ ಸ್ಟೈಲ್ ಏನು? ನಿಮ್ಮನ್ನ ಕಿಸ್ ಮಾಡ್ಬೋದಾ? ಏನು? ನೀವು ಹುಡುಗಿರ್ನ ಕಿಸ್ ಮಾಡಿದ್ದೀರಲ್ಲ, ಅದಕ್ಕೆ ನಿಮ್ಮನ್ನ ಕಿಸ್ ಮಾಡ್ಬೋದಾ? ಬಂದ್ಬಿಡ್ತಾರೆ ಯಾರಾದರೂ. ಲಾಕ್ ಹಾಕಿದ್ದೀರಲ್ಲ, ಬಾಗಿಲು ಬಡಿತಾರೆ. ಬಡಿದ್ರೆ ನೀವು ನಾನು ಡ್ರಾಯಿಂಗ್ ಮಾಡ್ತಾ ಇದ್ದೀವಿ ಅಂತ ಹೇಳಿ ಹೋಗ್ಬಿಡ್ತಾರೆ. ಒಂದು ಮುತ್ತು. ಎಲ್ಲಿಗೆ? ನಿಮ್ಮ ಕೆನ್ನೆಗೆ ನಿಜವಾಗ್ಲು. ಮಾ ಚೋರಿದ್ದೀರಾ? ನಿಮ್ಮನ್ನ ಕಿಸ್ ಮಾಡಬೇಕು ಅಂತ ತುಂಬ ಆಸೆ ಇದೆ ಪದ್ಮ. ಬೆಳ್ಳಕ್ಕೆ ಚೆನ್ನಾಗಿದ್ದೀರ ಪದ್ಮ. ನಿನ್ನ ನೋಡ್ಬೋದಾ? ನೋಡ್ತಾನೆ ಇದೆಯಲ್ಲ, ಬೆತ್ತಲೆ ನೋಡ್ಬೇಕಾ? ಬಿಚ್ಚೋದು ಬೇಡ ಅನ್ಸತ್ತಲ್ಲ? ಸರಿ ನೋಡೋಣ. ಅದಕ್ಕೆ ಅಮ್ಮ ಹೇಳಿದ್ದನ್ಸುತ್ತೆ, ಹುಡುಗಿರ್ ಕಾಲು ಯಾವಾಗಲೂ ಒಟ್ಟಿಗೆ ಇರ್ಬೇಕಂತ. ನಿಮ್ಮ ಅಚ್ಚು ಮಂಜು ಯಾರು? ನಮ್ಮೂರಲ್ಲಿ ಒಂದು ಹುಡುಗಿ ಇದ್ಲು. ಹುಡುಗಿನ? ಯಾವತ್ತಿಂದೋ ಕತೆ. ನೀನಿನ್ನ ಹುಡುಗಿನ ಲವ್ ಮಾಡ್ತೀಯ? ಅವಳಿಗೆ ಮದುವೆ ಆಗಿದೆ, ಗಂಡನ ಜೊತೆ ಇದ್ದಾಳೆ. ಬಿಟ್ಟು ಹೋಗ್ಬಿಟ್ಲು.
ಯಾಕೆ? ನೀನು ನನ್ನ ಬಿಟ್ಟು ಹೋಗ್ತೀಯಾ? ನಾನು ಡಬ್ಬ ಆಕ್ಟ್ರ ಪದ್ಮ. ನೀನ್ ಕರೆಕ್ಟು, ನಾನು ಡಬ್ಬ ಆಕ್ಟ್ರ ಪದ್ಮ. ಹೀಗೆ ಕಂಟಿನ್ಯೂಸ್ ಆಗಿ ಯಾರಾದರೂ ರಿಜೆಕ್ಟ್ ಆಗ್ತಿದ್ದಾರೆ ಅಂದ್ರೆ ಏನಾದ್ರು ಒಂದು ಕಾರಣ ಇರಬೇಕಲ್ವಾ? ಯಾರಿಗೂ ಟೈಮ್ ಇರಲ್ಲ ನೀನು ಯಾಕೆ ಸೆಲೆಕ್ಟ್ ಆಗ್ತೀಯಾ, ಯಾಕೆ ರಿಜೆಕ್ಟ್ ಆಗ್ತೀಯಾ ಅಂತ ಹೇಳಕ್ಕೆ. ಇದ್ರ ಮೇಲೆ ನೀನೇ ವರ್ಕ್ ಮಾಡ್ಕೋಬೇಕಲ್ವಾ? ಬೇಜಾರಾಯ್ತಾ? ನಮ್ಮ ಕಾಲೇಜ್ ನೋಟಿಸ್ ಬೋರ್ಡಲ್ಲಿತ್ತು, ನೋಡಿದ ತಕ್ಷಣ ನಿಂದೆ ನೆನಪಾಯ್ತು. ಗುರೂಜಿ ನಟನ ಶಾಲಾ, ನಿಂಗೆ ಹೆಲ್ಪ್ ಆಗ್ಬೋದು, ಕಾಂಟ್ಯಾಕ್ಟ್ ಮಾಡು. ನಾಳೆಲ್ಲ ಹೋಗ್ತೀನಿ. ಅವತ್ತೇ ಕಂಡ್ರೆ ನನ್ನ ಫಸ್ಟ್ ಶೋ. ನೀನ್ ಫಸ್ಟ್ ಶೋ ನಲ್ಲಿ ನಿನಗೆ ಮರದ ಕ್ಯಾರೆಕ್ಟರ್ ಕೊಟ್ಟಿದ್ರು, ಅರ್ಜುನನ್ ಕ್ಯಾರೆಕ್ಟರ್ ಸತೀಶನ್ ಕೊಟ್ಟಿದ್ರು. ಸತೀಶನ್ ಮೆಸೇಜ್ ಮಾಡೋಣ. ಗುಡ್ ಮಾರ್ನಿಂಗ್ ಎವ್ರಿಬಡಿ. ಗುಡ್ ಮಾರ್ನಿಂಗ್ ಬನ್ನಿ, ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಅನಿತಾ ಬಾ, ನೀನು ಕೂತ್ಕೋ. ಮುಂದೆ ಬಾ ಅಮ್ಮ, ಕೂತ್ಕೋ ಆರಾಮಾಗಿ. ನಿನ್ನೆ ನಮ್ಮ ನಟನೆಯ ತರಗತಿಯಲ್ಲಿ ಸೆನ್ಸೋರಿ ಅವೇರ್ನೆಸ್ ಬಗ್ಗೆ ಮಾತಾಡಿದ್ವು. ಅಂದರೆ ಅಬ್ಸರ್ವೇಷನ್, ಎಮೋಷನ್ಸ್ನ ಹೇಗೆ ವರ್ಕೌಟ್ ಮಾಡಬೇಕು ಅನ್ನೋದ್ರ ಮೇಲೆ ಇವತ್ತು ಸ್ವಲ್ಪ ಪ್ರಾಕ್ಟೀಸ್ ಮಾಡೋಣ. ನಟನೆ ಅಂದರೆ ಅದು ಇರೋದು, ಬೀಯಿಂಗ್. ಬೀಯಿಂಗ್ ಅಂದರೆ ಪೂರ್ತಿ ಬೀಯಿಂಗ್ ಅಲ್ಲ, ಟು ಮೇಕ್ ಬಿಲೀವ್, ಇರುವಂತೆ ನಟಿಸುವುದು ಅಂತ ಹೇಳ್ತೀವಿ. ಹೇ ಪದ್ದಿ, ನಿಂಗೆ ಕಾಲ್ ಬಂದಿದ್ಯಂತೆ ನೋಡು, ವಾರ್ಡನ್ ಕರೀತಿದ್ದಾರೆ. ಕಾಲ? ಹಾಸ್ಟೆಲ್ ಫೋನ್ಗ? ಹ್ಞೂ ಕಣೆ. ಅನಿತಾನೇ ಇರಬೇಕು. ಹೇ ಪದ್ದಿ, ಎಷ್ಟು ದಿನ ಆಯ್ತು ನಿನ್ ಧ್ವನಿ ಕೇಳಿ? ಯಾರು? ಯಾರು? ಮಂಜುನಾ? ನನ್ನ ಧ್ವನಿ ಮರ್ತೋಯ್ತೇನೆ ಪದ್ದು. ನಿಂಗೆ ನಂಬರ್ ಹೆಂಗೆ ಸಿಕ್ತು ನಂದು? ಊರಿಂದ ದೂರ ನನ್ನಿಂದ ದೂರ ಹೋಗಕ್ಕಾಗಲ್ಲ ಪದ್ದು. ನಂಗೆ ಹಿಂಗೆಲ್ಲ ಫೋನ್ ಮಾಡಿ ಇರಿಟೇಟ್ ಮಾಡ್ಬೇಡ ಪ್ಲೀಸ್. ಮೇಡಮ್, ಇದ್ಯಾವುದೋ ರಾಂಗ್ ನಂಬರು. ಇನ್ನೊಂದ್ಸಲ ಹಿಂಗೆ ಫೋನ್ ಮಾಡಿದ್ರೆ ನಂಗೆ ಕೊಡಬೇಡಿ. ಅಯ್ಯೋ, ಏನೇ ಪಜಿತಿ ನಿನ್ ಪದ್ದಿ, ಬರ್ತಾ ಬರ್ತಾ ತಲೆ ಕೆಡ್ತಾ ಇದ್ದೇನೆ ನಿನಗೆ. ಅಪ್ಪ ಅವನ ಮನ್ಸು ನೋಸ್ಬಾರ್ದು ಕಣೆ. ಬ್ಯಾಗ್ ಪ್ಯಾಕ್ ಮಾಡ್ಕೋ, ಹೋಗೆ ಹೋಗೋ. ಏಯ್, ನಿಂಗ್ ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವಾ? ಇಲ್ಲೆಲ್ಲ ಬರ್ಬೇಡ ಅಂತ ಹೇಳಿದ್ದೆ ತಾನೇ ನಿನಗೆ? ಏಯ್, ನಿಂತ್ಕೊಂಡು ನೋಡ್ತೀಯ? ಏಯ್, ಗೊತ್ತಾಗುತ್ತೆ ನಿನಗೆ. ಪದಿ ಪದಿ, ನಿನಗ್ ಒಂದ್ಸರಿ ಹೇಳಿದ್ರೆ ಅರ್ಥ ಆಗಲ್ವಾ? ಪದ್ಮನ್ ನೋಡ್ ತಮ್ಮ ಬಂದು ಊರಿಗೆ ಕರ್ಕೊಂಡು ಹೋಗಿದ್ದಾನೆ, ಅಂಡ್ ಅವಳಿಗೆ ಮದ್ವೆ ಕೂಡ ಫಿಕ್ಸ್ ಆಗಿದೆ. ಏಯ್, ಪದ್ಮಾಗಿದ್ಮಂತ ಏನಾದ್ರೂ ಹಾಸ್ಟೆಲ್ ಕಡೆ ಬಂದ್ರೆ ಪೊಲೀಸನ್ ಕರ್ಸ್ಬೇಕಾಗುತ್ತೆ. ಪದಿ, ಕೈ ಕೊಡು, ಕೈ ಕೊಡು. ಇವತ್ತು ಇಷ್ಟ ಹಠ ಬೇಕೇನೆ, ಕೈ ಕೊಡು.
ನಿಮ್ಮ ಹಾಸ್ಟೆಲ್ ವಾರ್ಡನು ಅನಿತಾ ಅನ್ನೋ ಹುಡುಗಿ ಬಗ್ಗೆ ಏನೋ ಹೇಳಿದ್ರು. ಪದ್ದಿ, ಯಾಕೆ ನೀ ಹಿಂಗೆ? ಹಿಂಗೆ ಅಂದ್ರೆ ಹೆಂಗೆ? ನೀನ್ ಹೆಂಗೆ ಮರ್ತೋದೆಯಲ್ಲ? ಪದ್ದಿ, ಚಿಕ್ಕ ವಯಸ್ಸಲ್ಲಿ ಏನೋ ಕ್ಲೋಸ್ ಆಗಿದ್ವಿ, ಹಂಗೆ ಅಂತ ಮದುವೆ ಮಾಡ್ಕೊಳಕ್ಕಾಗತ್ತಾ? ಊರು ಒಪ್ಪುತ್ತಾ? ಇಡೀ ಜೀವನ ಒಟ್ಟಿಗಿರ್ತೇನೆ ಅಂತ ಮಾತು ಕೊಟ್ಟಿದ್ದೆ ನೀನು ಮಾತು ಕೊಟ್ಟಿದ್ದೆ, ನಂಗೆ ಮದುವೆ ಆದರೆ ಅದೇ ಗಂಡನ ಮದುವೆ ಮಾಡ್ಕೊಂಬಂದು ಮನೇಲಿರ್ತೀನಿ ಅಂತ. ಮಾತು ಅಂತೆ ಮಾತು, ನಿನ್ನ ತಲೆ ಹೊಡೆದನ. ನನ್ನ ನಿನ್ನ ಮಧ್ಯೆ ಏನಿತ್ತು ಹಾಗಾದ್ರೆ ಮಂಜು? ಪತಿಯದು ಸ್ನೇಹ, ಪ್ರೇಮ, ಪ್ರೀತಿ, ಮದುವೆ ಎಲ್ಲ ಬೇರೆ. ನೋಡು, ನಾವಿಬ್ರು ಮದುವೆ ಆಗಿ ಮಕ್ಕಳು ಮಾಡ್ಕೊಳಕ್ಕಾಗತ್ತಾ? ನಿನ್ನ ಅಕ್ಕಂಗೆ ಮದುವೆ ಆಗಿ ಎಷ್ಟು ವರ್ಷ ಆಯ್ತು? ಮಕ್ಕಳಾಗಿಲ್ಲ ಅಲ್ವೇನು? ಪತಿ, ನನ್ನ ಫ್ಯಾಮಿಲಿ ಮ್ಯಾಟ್ರ್ ಬಗ್ಗೆ ಮಾತಾಡಬೇಡ. ಇವಾಗ್ಲದು ಸ್ವಲ್ಪ ನಗು. ಎದ್ದೇಳಿ ರೆಡಿಯಾಗು. ದನಗಳಿದಾವೆ, ಕೊಟ್ಟಿಗೆ ಇದೆ, 2 ಮನೆ ಇದೆ. ಹುಡುಗಿ PUC ಓದಿದ್ದಾಳೆ. ಒಳ್ಳೇದು. ನಾನು ಬೆಂಗಳೂರಲ್ಲಿ ಕಾಲೇಜಲ್ಲಿ ಓದ್ತಾ ಇದ್ದೀನಿ, ಫೈನ್ ಆರ್ಟ್ಸ್. ಕಾಫಿ ತೊಳಿ. ಹಾ. ಕಾಫಿ ತುಂಬಾ ಚೆನ್ನಾಗಿದೆ. ಕಾಫಿ ಮಾತ್ರ ಪದ್ಮನೆ ಮಾಡಿದ್ದು ತಾನೆ. ನೋಡಿ, ನಂಗೆ ಈ ಮದುವೆ ಇಷ್ಟ ಇಲ್ಲ. ನಾನು ಅನಿತನ್ ಪ್ರೀತಿಸ್ತಾ ಇದ್ದೀನಿ. ಯಾರು? ಅನಿಲ? ಅನಿತಾ ಹುಡುಗಿ. ನಿಮ್ ಮಗಳು ನನ್ ಗರ್ಲ್ ಫ್ರೆಂಡ್ನ ಲವ್ ಮಾಡ್ತಿದ್ದಾಳಂತೆ. ಲವ್ ಗಿವ್ವ ನನಗ್ ಗೊತ್ತಿಲ್ಲ ಸರ್. ಆದ್ರೂ ಸರ್, ಹಿಂಗೆ ಆಗ್ತಾ ಹೋದ್ರೆ ನಮ್ ದೇಶದ ಗತಿ ಏನು? ನನಗೆ ನನ್ನ ಪ್ರೀತಿ ವಿಷಯ ದೊಡ್ಡದಲ್ಲ, ಅದನ್ನ ತ್ಯಾಗ ಮಾಡ್ಬಿಡ್ತೀನಿ. ಬಟ್ ಹಿಂಗೆ ಆಗ್ತಾ ಹೋದ್ರೆ ನಮ್ಮಂತ ಹುಡುಗರ ಗತಿ ಏನ್ ಸರ್? ನನಗೂ ಒಬ್ರು ರೆಸ್ಪಾನ್ಸಿಬಲ್ ಅಪ್ಪ ಇದ್ದಾರೆ. ನೀವು ಸ್ವಲ್ಪ ನಿಮ್ ಜವಾಬ್ದಾರಿ ಬಗ್ಗೆ ಯೋಚನೆ ಮಾಡಿ. ಅದನ್ನೇ ಹೇಳಕ್ ಬಂದೆ ಅಷ್ಟೇ. ಬರ್ತೀನಿ. ನೋಡಿ, ನಾನು ಅನಿತಾ ಅನ್ನೋ ಹುಡುಗಿನ ಪ್ರೀತಿ ಮಾಡ್ತಾ ಇದ್ದೀನಿ. ಅದು ಯಾರಿಗೂ ಮದುವೆ ಮಾಡಿಕೊಟ್ಟು ತ್ಯಾಗ ಮಾಡೋಂಥ ಪ್ರೀತಿ ಅಲ್ಲ. ಅವಳಿಗೆ ಮುತ್ತು ಕೊಟ್ಟು ಅವಳ ಜೊತೆನೆ ಇರೋ ಅಂತ ಪ್ರೀತಿ. ಅಬೇ ಹೇಳು, ನಮ್ಗೆ ಸಂಬಂಧ ಅಲ್ಲ. ಹೆಂಗೋಗಿ ನಿಮ್ಗಾದ್ರೂ ಗೊತ್ತಾಗ್ಲಿಲ್ಲ. ಈ ಹೆಣ್ಣು ಬೇಡ, ಈ ಹೆಣ್ಣು ನೀರು ಬೇಡ. ಆಕ್ಟಿಂಗ್ ಮಾಡ್ತೀಯ? ಆಕ್ಟಿಂಗ್ ಬೇಕಾ? ಬೇಡ ಬೇಡ ಅಂತ ಬರ್ತಿದ್ರು ಆಕ್ಟಿಂಗ್ ಬೇಕಾ? ಅಯ್ಯೋ, ನನ್ ಮಗನ್ ಹೊಡಿಬೇಡಮ್ಮ, ಹೊಡಿಬೇಡಮ್ಮ. ಅಯ್ಯೋ, ನನ್ ಮಗನ್ ಹೊಡಿಬೇಡ. ಯಾಕಮ್ಮ ಜಗಳ ಮಾಡ್ತೀರಾ? ನನ್ ಮಗು ಅನಿ, ಅನಿ, ಎಲ್ಲಿಗೆ ಹೋಗ್ತಿದ್ಯಾ ಅನಿ? ಅನಿ, ಪದ್ಮ ಮನೆ ಶಿವಮೊಗ್ಗದಲ್ಲಿ ಎಲ್ಲಿದೆ? ಯಾವುದೋ ಎಗಳಾಲೆ ಎಲಗ್ಗೆ ಎಗಳಗಳೆಗಳೆ ಗುಯ್ಯೋ ಗೊತ್ತಿಲ್ಲಪ್ಪ.
ಟ್ರೈನ್ ಬಸ್ ಹಾ ಇವತ್ ರಾತ್ರಿನೇ ಹೊರಟ್ಬಿಡೋಣ, ನಾನು ಬರ್ತೀನಿ. ಬಾ. ಇವತ್ ನೈಟ್ ಅಲ್ಲ, ಇವಾಗ ಹೋಗ್ಬೇಕು. ಅವ್ರ ಮನೇಲಿ ಇಷ್ಟೊತ್ತಿಗಾಗ್ಲೇ ಮದ್ವೆ ಮಾಡಿಸ್ಬಿಟ್ಟಿರ್ತಾರ ಅವಳಿಗೆ. ಅಯ್ಯೋ ಓ ಪದ್ಮಾ, ಐ ಲವ್ ಯು. ನಿನ್ ಬಗ್ಗೆ ಮನೇಲೆಲ್ಲ ಹೇಳ್ಬಿಟ್ಟೆ. ನಾನ್ ಡಬ್ಬ ಆಕ್ಟ್ರು ಅಂತ ಹೇಳ್ಬಿಟ್ರ? ನನ್ ಪ್ರೀತಿ ಬಗ್ಗೆ ಹೇಳ್ಬಿಟ್ಟೆ. ನಾನು ಯಾವತ್ತೂ ಬಿಡಲ್ಲ ತಾನೆ? ಪ್ರಾಮಿಸ್? ನಾನು ನಿನ್ನ ಯಾವತ್ತೂ ಬಿಡಲ್ಲ ಪದ್ಮ. ಯಾರೇನೇ ಅಂದ್ರು, ಎಷ್ಟೇ ಕಷ್ಟ ಬಂದ್ರು ಬಿಡಲ್ಲ. ಹೊಸ ಮನೆ ಮಾಡೋಣ. ಹೊಸ ಮನೆ? ಕಾಸು ನನ್ನ ಹತ್ರ ಸ್ವಲ್ಪ ಇದೆ, ನಿನ್ನ ಹತ್ರ ಇಲ್ವಾ? ಸ್ವಲ್ಪ ಇದೆ. ಇಬ್ರು ದುಡ್ಡು ಸೇರಿದೆ, ತಗೋ. ನೀನೇ ಕೊಡ್ತೀಯಾ? ಮರಿ ಬಿಡಜ್ಜಿ, ಇಲ್ಲಿರೋಕ್ ಇಷ್ಟ ಇಲ್ಲ ಅಜ್ಜಿ. ನಂಗೆ ಮನೆನೇ ಬೇಡ ಅಜ್ಜಿ. ನಾನು ಇಲ್ಲಿರೋಕ್ ಬಂದಿಲ್ಲ, ನನ್ನ ತಡಿಬೇಡಿ. ನನ್ ಕಾಸಲ್ಲಿ ಇಸ್ಕೊಂಡಿರೋ ನನ್ನ ಬಟ್ಟೆನ ತಗೊಂಡೋಗಕ್ ಬಂದಿದ್ದೀನಿ. ಹೋಗ್ಲಿ ಬಿಡು ಗಿರ್ಜಾ, ಕೆಲಸ ನೋಡೋಗು. ಅಮ್ಮ ಸುಮ್ ಕುತ್ಕೋ ಇಲ್ಲಿ. ಸುಮ್ನೆ ಮನೆ ಬಿಟ್ಟು ಹೋಗ್ಬಿಟ್ರೆ ಸಂಬಂಧ ಬಿಟ್ಟೋಗ್ಬಿಡ್ತಾನೆ. ಕೈ ಪುಟ್ಟಿ, ನೀನ್ ತಲೆ ಹಾಕ್ಬೇಡ. ಹೋಗ್ಲಿ ಬಿಡು. ಅಪ್ಪನ ವಿಷಯ ನಾನ್ ನೋಡ್ಕೋತೀನಿ ಅನಿ. ಅಪ್ಪ ಏನಾಗಿದ್ಯಪ್ಪ ನಿಮ್ಗೆ? ಅವಳು ನನ್ನ ಅಕ್ಕ ಅಪ್ಪ, ನಮ್ ಫ್ಯಾಮಿಲಿ ಅಪ್ಪ. ನೀನ್ ತಡಿಲಿಲ್ಲ ಅಂದ್ರೆ ಇವತ್ತು ಅವಳು ಹೊರಟೋಗ್ಬಿಡ್ತಾಳಪ್ಪ. ಅನಿ ಬಿಡು ಅನಿ. ನಂಗೆ ಯಾರು ಬೇಕಾಗಿಲ್ಲ ಈ ಮನೇಲಿ. ಪ್ಲೀಸ್ ಕಣೆ, ಮಾತ್ ಕೇಳಿ ಅನಿ. ಬಿಡಪ್ಪ, ಎಲ್ಲ ನೋಡ್ತಾ ಇದಾರೆ. ಅನಿ ಬಾರೆ. ನೀನ್ ಹೋಗ್ ನಿಮ್ಮ ಅಪ್ಪನ ಹತ್ರ. ಅಪ್ಪ ಬಾರಪ್ಪ, ಅಕ್ಕನ ಕರಿ. ಯಾಕೆ ಯಾವಾಗ್ಲೂ ಹುಡುಗಿನೇ ಹೋಗ್ಬೇಕು ಗಂಡನ ಮನೆಗೆ? ಕರೆಕ್ಟ್ ಕೇಳು ಬದ್ಮಾ. ನೀನು ನಿನ್ನೂರ್ಗಾದ್ರೂ ಕರ್ಕೊಂಡು ಹೋಗು, ಇಲ್ಲ ಬೇರೆ ಊರ್ಗಾದ್ರೂ ಕರ್ಕೊಂಡು ಹೋಗು. ಒಟ್ನಲ್ಲಿ ನನ್ನ ಇಲ್ಲಿಂದ ಆವಾಗ ನಿಮ್ಮಮ್ಮ ಬಂದು ಪಂಕಜ ಅಂತ ಕರೀತಾರೆ. ಆದರ್ಶ ದಂಪತಿಗಳು. ಇಲ್ಲಿ ಸುಮ್ಮನೆ ಚಾಯ್ ಸಿಗುತ್ತೆ ಅಂತ ಹಂಗೆ ಬಂದ್ಬಿಟ್ವಿ. ಎಬ್ಡಿ ಬಹುದು ಆಕ್ಟಿಂಗ್ ಕ್ಲಾಸ್. ಆಕ್ಟಿಂಗ್ ಕ್ಲಾಸ್ ಸೂಪರ್ ಮಚ್ಚಿ. ಒಬ್ರು ರೋಹಿಣಿ ಅಂತ ಹೊಸ ಟೀಚರ್ ಬಂದಿದ್ದಾರೆ. ಕಲರಿಪಟ್ಟು, ಕೂಡಿಯಟ್ಟಂ, ಸಿಲಂಬಟ್ಟಂ, ಡ್ಯಾನ್ಸ್, ಬ್ರೇಕ್ ಡ್ಯಾನ್ಸ್ ಎಲ್ಲ ಇದೆ ಆಕ್ಟಿಂಗ್ ಕ್ಲಾಸ್ ಅಲ್ಲಿ, ಗೊತ್ತಾ? ರೋಹಿಣಿ ಮಿಸ್ ಇವತ್ತು 4 ಚಪ್ಲಿ ಬಿಚ್ ಬಾ ಹೊರಗಡೆ ಹೋಗಿ. ಸರಿ ಮೇಡಮ್. ಅಲಗಾಡ್ದೆ, ಸುಮ್ಮನೆ ಕೂತ್ಕೋ. ಇವತ್ತು ಲೇಟ್ ಆಗಿದ್ಯಾ?
ದಿನ ಲೇಟ್ ಆಗೋಯ್ತು ಪದ್ಮ ನಿಂದು. ಬೇಗ ಸ್ನಾನ ಮಾಡಿ ಮುಗಿಸೋ, ನಾನು ಸ್ನಾನ ಮಾಡಬೇಕು. ಎಕ್ಸ್ಕ್ಯೂಸ್ ಮೀ ಪ್ಲೀಸ್. ಎಲ್ರ ಕಾಲ ಇಳಿತದೆ ಕಾಲ ಕಾಲ. ಅದ್ರದ್ದು ಒಂದು ಸಣ್ಣ ಟ್ರೈಲರ್ ನೋಡೋ, ಮುದ್ರಕೊಂಡು ಬಾಲ ವಾಲ್ಗೆನೋ ಒದ್ದೆ ಟವಲ್ನ ಮತ್ತೆ ಬೆಡ್ ಮೇಲೆ ಹಾಕಿದೀಯ. ನೀನ್ ದಿನ ಯಾಕೆ ಕಾನ್ಫ್ಲೆಕ್ಸ್ ಮಾಡ್ತೀಯಾ? ಇವತ್ತು ಚಿಕನ್ ಮಾಡ್ತೀನಿ ಅಂತ ಹೇಳಿದ್ದೆ ತಾನೆ? ರಿಹರ್ಸಲ್ ಆದ್ಮೇಲೆ ವಾರಕ್ಕೆ ಅಟ್ಲೀಸ್ಟ್ ಒಂದ್ಸತಿ ಆದ್ರೂ ನಾನು ಚಿಕನ್ ತಿನ್ಬೇಕು ಅಂತ ನಿಂಗೆ ಗೊತ್ತು ತಾನೆ ಪದ್ಮ? ನಂಗೆ ಬೆಳಗ್ಗೆ ಬೇಗ ಎದ್ದೇಳಕ್ ಆಗ್ತಾ ಇಲ್ಲ ನೀ. ಮತ್ತೆ ಟವಲ್ ಬಗ್ಗೆ ಆರ್ಡರ್ ಮಾಡಬೇಡ. ಸರಿ, ನಾಳೆ ಮಾಡ್ಕೊಡ್ತೀನಿ. ನೀನಿನ್ನೂ ರೆಂಟ್ ಕೊಟ್ಟಿಲ್ಲ ನೀ. ಪದ್ಮ, ಇವತ್ತು ನನ್ನ ಪರ್ಫಾರ್ಮೆನ್ಸ್ ಪದ್ಮ. ಇವತ್ತು ಸಂಬಳ ಕೊಟ್ಬಿಡ್ತಾರೆ, ನಾನು ರೆಂಟ್ ಕೊಟ್ಬಿಡ್ತೀನಿ. ನನ್ನ ಪರ್ಫಾರ್ಮೆನ್ಸ್ಗೆ ನೀನ್ ಬರ್ಬೇಕಾಯ್ತಾ? ನೀನ್ ಬಂದ್ರೆ ನನ್ಗೆ ಹೊಸ ಹುಮ್ಮಸ್ಸು ಪದ್ಮ. ಸರಿ, ಐ ಲವ್ ಯು. ಸರಿ, ಲವ್ ಯು ಟು. ಬಾಯ್, ಆಲ್ ದ ಬೆಸ್ಟ್. ಹಲೋ, ಹಾಯ್. ರೀಚ್ ಆದ್ರ ಮನೆಗೆ? ನಾನು ಇವಾಗಲೇ ರೀಚ್ ಆಗಿತ್ತು, ಸ್ವಲ್ಪ ಹೊತ್ತಾಯ್ತು ಅಷ್ಟೇ. ಅದೇ ಇವತ್ತು ಸಾಯಂಕಾಲ ರಿಹರ್ಸಲ್ಗೆ ಜೊತೆಗೆ ಬರ್ಬೋದಾ? ಡ್ರಾಪ್ ಕೊಡ್ತೀರಾ? ಸರಿ. ಗುರೂಜಿನ ಮೀಟ್ ಮಾಡಬೇಕು. ಕಾಸ್ಟ್ಯೂಮ್ಸ್ ನಾನೇ ತೊಗೊಂಬರ್ತೀನಿ. ಮನೆ ಹತ್ರ ಬರ್ತೀನಿ. ಬಾಯ್. ಹಾಯ್ ಕಣ್ರು. ಆಯ್ತಾ? ವೆರಿ ಗುಡ್, ಸೂಪರ್. ಮಿಸ್, ನೆಕ್ಸ್ಟ್ ಕಲರ್ ಪೇಂಟಿಂಗ್ ಮಾಡ್ತೀವಿ ಮಿಸ್. ಇನ್ನೊಂದು ಪೇಜ್ ಖಾಲಿ ಇದೆ ಅಲ್ಲ? ಮಿಸ್. ಏನಾದ್ರೂ ಪೇಂಟಿಂಗ್ ಮಾಡ್ಕೊಳ್ಳಿ. ಪದ್ಮಾ ಮಿಸ್ ಸೂಪರ್ ಮಿಸ್. ದಿನ ಪದ್ಮಾ ಮಿಸ್ ಕ್ಲಾಸ್ ಇದ್ರೆ ಎಷ್ಟು ಸೂಪರ್ ಅಲ್ಲ? ಪದ್ಮ, ವೈ ಯುವರ್ ಕ್ಲಾಸ್ ಇಸ್ ಸೋ ನಾಯ್ಸಿ? ಪಕ್ಕದ ಕ್ಲಾಸ್ ಅಲ್ಲಿ ಪಾಠ ಮಾಡಕ್ಕಾಗ್ತಾ ಇಲ್ಲ. ಯು ಕಮ್ ಅಂಡ್ ಮೀಟ್ ಮೀ ಇನ್ ಮೈ ಕ್ಯಾಬಿನ್ ಇಮಿಡಿಯೇಟ್ಲಿ. ಮಕ್ಕಳನ್ನ ಕಂಟ್ರೋಲ್ ಮಾಡೋದಾ ಟೀಚರ್ಸ್ ನ ಕಂಟ್ರೋಲ್ ಮಾಡೋದಾ ಈ ಸ್ಕೂಲಲ್ಲಿ? ಮಿಸ್ ಪದ್ಮ, ಇದು ಎಜುಕೇಶನಲ್ ಇನ್ಸ್ಟಿಟ್ಯೂಟ್. ನಿಮ್ ಮಕ್ಕಳು ಎಷ್ಟು ಗಲಾಟೆ ಮಾಡ್ತಾರೆ ಗೊತ್ತಾ? ಬೇರೆ ಟೀಚರ್ಸ್ಗೆ ಕ್ಲಾಸ್ ಮಾಡಕ್ಕಾಗ್ತಾ ಇಲ್ಲ. ಏನ್ ಮೇಡಮ್, 8 ಗಂಟೆ ಮಕ್ಕಳು ಕ್ಲಾಸ್ ಒಳಗೆ ಕುತ್ಕೊಂಡಿರ್ಬೇಕು. ಬೋರ್ ಆಗಲ್ವಾ ಅವ್ರಿಗೆ? ಗಲಾಟೆ ಮಾಡದೆ ಇನ್ನೇನ್ ಮಾಡ್ತಾರೆ? ನೋಡಿ, ಟೀಚರು ಟೀಚರ್ ತರನೇ ಇರಬೇಕು. ಯು ಶುಡ್ ನಾಟ್ ಬಿ ರೆಸ್ಪಾನ್ಸಿಬಲ್ ಆಫ್ ಯುವರ್ ಥಿಂಗ್ಸ್. ಮೇಡಮ್, ನಂಗೊಂಚೂರು ಅರ್ಜೆಂಟ್ ಟಾಯ್ಲೆಟ್ಗೆ ಹೋಗ್ಬೇಕು, ಹೋಗ್ಲಾ? ಗೆಟ್ ಲಾಸ್ಟ್ ಐಸೆ.
ನಾನು ಪ್ರೀತಿಸೋ ಗಂಡು ಹುಟ್ಟಿಲ್ಲ ಸಾಯಲ್ಲ. ನಾನು ಪ್ರೀತಿಸೋ ಅವನು ಕ್ಷಣಕ್ಕೊಂದು ಬಣ್ಣ ಬದಲಿಸೋ ವೇಷಗಾರನಲ್ಲ. ಯಾರಿಗೂ ಹೆದರಲ್ಲ, ಯಾವ ಗಡಿಮಿತಿಗೂ ಸಿಗುವುದಿಲ್ಲ. ಅಂಥವನು ಸಿಕ್ಕರೆ ಮಾತ್ರ ನನ್ನಲ್ಲಿ ಪ್ರೀತಿ ಹುಟ್ಟುವುದು. ಇವತ್ತೋ ನಾಳೆನೋ ಹೋಗೋ ಈ ಪ್ರಾಣಕ್ಕೆ ಆಶ್ರಯ ಅಷ್ಟೇ ಈ ಮೈ. ಸಾವಿಗೆ ನಾನು ಹೆದರ್ತೀನ? ನನ್ನ ಬಟ್ಟೆನೆಲ್ಲ ಎಳೆದು ನನ್ನ ಚರ್ಮ ಎಲ್ಲ ಕಿತ್ತಾಕಿದ್ರು ನನ್ನ ಧೈರ್ಯಕ್ಕೆ ನೀವು ಕೈ ಹಾಕಕ್ಕಾಗಲ್ಲ. ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿತ್ತು ಮ್ಯಾಮ್. ಈ ಪರ್ಫಾರ್ಮೆನ್ಸ್ ಕಲರಿ ಪೈಟ್ ಅಲ್ವಾ ಮೇಡಮ್? ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಸರ್ ನೆಕ್ಸ್ಟ್ ಪರ್ಫಾರ್ಮೆನ್ಸ್ ಯಾವಾಗ ಸರ್? ಇನ್ನ 1 ಮಂತಲ್ಲಿ ನೆಕ್ಸ್ಟ್ ಪರ್ಫಾರ್ಮೆನ್ಸ್ ಇರುತ್ತೆ. ಓಕೆ ಓಕೆ. ಶೂರ್ಪನಖಿ ಮತ್ತು ಲಕ್ಷ್ಮಣಂಗೆ ಆಗೋ ಪ್ರೇಮದ ಬಗ್ಗೆ ರೋಹಿಣಿ ಅವರೇ ಇದನ್ನು ಡೆವಲಪ್ ಮಾಡ್ತಾ ಇದ್ದಾರೆ. ಸರ್ ಸರ್ ನಮ್ಗೊಂದು ಚಾನ್ಸ್ ಸರ್. ನನ್ನ ಫ್ರೆಂಡ್ ರಾವಣ ಮಾಡ್ತಾನೆ ಸರ್. ಪ್ಲೀಸ್ ಸರ್ ಪ್ಲೀಸ್ ಸರ್. ಶ್ಯೂರ್ ಶ್ಯೂರ್. ಬರ್ತೀನಿ ಗುರುಜಿ. ಅನಿತಾ ಒಂದು ನಿಮಿಷ ನಿಲ್ಲಮ್ಮ. ತಗೋ. ಏನು ಗುರುಜಿ ಇದು? ಇದು ನಿನ್ನ ಪರ್ಫಾರ್ಮೆನ್ಸ್ ಫೀ ಇವತ್ತಿಂದು. ಹೇಯ್ ಇಟ್ಕೋಬೇಕು. ಯಾವತ್ತೂ ಪುಕ್ಸಟೆ ಮಾಡಬಾರ್ದು. ಓಕೆ ಟೇಕ್ ಕೇರ್. ಬರ್ತೀನಿ. ಹೇ ಹಾಯ್. ಪರ್ಫಾರ್ಮೆನ್ಸ್ ಚೆನ್ನಾಗಿತ್ತು. ನೈಸ್. ಥ್ಯಾಂಕ್ಸ್. ಈ ಹುಡುಗಿರ್ ಸೀರೀಸ್ ನೋಡಿದ್ಯಾ? ಎಷ್ಟು ಚೆನ್ನಾಗಿದೆ, ಕ್ಯೂಟಾಗಿ ಮಾಡಿದ್ದಾರೆ. ಟ್ರೆಂಡಿಂಗ್ ಗೊತ್ತಾ ಈಗ? ಈ ಹುಡುಗಿರ್ ಸೀರಿಯಲ್ ಅಲ್ಲ, ನಿನ್ನಂತವ್ರಿಗೆ ಮಾಡಿರೋದು. ನೀನೇ ನೋಡು. ಅನಿತಾ, ಗಂಡು ಬೇರೆ ಥರ ಮಾತಾಡಬೇಡ. ನಿನ್ ತಾನೇ ಗಂಡಸ್ರ ಮೇಲೆ ಸ್ಪೆಷಲ್ ಇಂಟ್ರೆಸ್ಟ್ ಶುರು ಆಗ್ತಾ ಬರ್ತಾ ಇದೆ ನಡುವೆ. ಪದ್ಮ, ಅನಿತಾ, ಟೈಮ್ ಸಿಕ್ಕಾಗ ಈ ಹುಡುಗಿರ್ ಸೀರೀಸ್ ನೋಡು, ಚೆನ್ನಾಗಿದೆ. ಹೌದು, ಫೇಸ್ಬುಕ್ಕಲ್ಲಿ ಸೇಗರ್ ಮತ್ತು ಪಂಕಜನ್ ಫಾಲೋ ಮಾಡ್ತಿದೀಯಾ? ಅವ್ರ ಪಾಪು ಸೇಗರ್ ಇದ್ದಾಗೆ ಇದೆಯಲ್ವಾ? ಸರಿ ಬಿಡು, ನನ್ನ ಪೇಂಟಿಂಗ್ ಆದ್ರೂ ನೋಡಿದ್ಯಾ? ಏನ್ ಇಷ್ಟು ಪ್ರಶ್ನೆ ಕೇಳ್ತೀಯ? ಏನ್ ಬೇಕಿವಾಗ ನಿಂಗೆ? ಏನಿಲ್ಲ, ಹಾಗೆ ಸುಮ್ಮನೆ. ನಿಂಗೆ ಪ್ರೆಗ್ನೆನ್ಸಿ ಬಗ್ಗೆ ಏನನ್ಸುತ್ತೆ? ಪ್ರೆಗ್ನೆನ್ಸಿನಾ? ಭಯ ಆಗುತ್ತೆ. ಮಗು ಅಂದ್ರೆ ಭಯನಾ? ಮಗು ಅಲ್ಲ, ಈ ಡೆಲಿವರಿ ಟೈಮಲ್ಲಿ ನೋವು ಗಿವ್ಗೆ ಸತ್ಗಿತ್ತೋದ್ರೆ ಭಯ ಆಗುತ್ತಪ್ಪ. ಯಾಕೆ ಕೇಳ್ತಾ ಇದೀಯಾ? ಏನಿಲ್ಲ, ಹಾಗೆ ಸುಮ್ಮನೆ ನಿನ್ನ ಒಪಿನಿಯನ್ ಬಗ್ಗೆ ಕುತೂಹಲ ಅಷ್ಟೆ. ನಿಂಗೆ ಕುತೂಹಲ ಜಾಸ್ತಿ ಆದಾಗೆಲ್ಲ ನಂಗೆ ಭಯ ಜಾಸ್ತಿ ಆಗುತ್ತೆ ಪದ್ಮ. ಬೇರೆ ಏನಾದರೂ ಅನಾಹುತ ಮಾಡಿರ್ತೀಯನೋ ಅಂತ ಅಷ್ಟೇ. ಚಿಕನ್ ಮಾಡಿದೀನಿ, ತಿಂತೀಯಾ? ನಂದು ಊಟ ಆಯ್ತು. ಯಾಕೆ? ಮೆಸೇಜ್ ಮಾಡಿದ್ದೆ ಅಲ್ವಾ ಚಿಕನ್ ಮಾಡಿರ್ತೀನಂತ. ಮೆಸೇಜ್ ಮಾಡಿದ್ದ? ಸಾರಿ, ನೋಡಿಲ್ಲ, ಬ್ಯುಸಿ ಆಗಿದೆ. ಸರಿ ಹೇಳು, ತಿನ್ನು ಬಾ, ಸ್ವಲ್ಪ ಟೇಸ್ಟ್ ಮಾಡು. ಯಾಕಷ್ಟು ಇವಾಗ ಇಂಟ್ರೆಸ್ಟು ನಿನ್ಗೆ ಚಿಕನ್ ತಿನ್ಸೋದ್ರಲ್ಲಿ? ವಿಷ ಗಿಷ ಏನಾದರೂ ಕಲಿಸಿದ್ಯಾ? ಯಾಕೆ ಯಾವಾಗ್ಲೂ ಜಗಳ ಮಾಡ್ತೀಯಾ?
ಆ ಸಿಂಕ್ ಪಕ್ಕ ನಿಂತ್ಕೊಂಡು ಪಾತ್ರೆ ತಿಕ್ಕಿ ಪ್ಲೇಟ್ ತಗೊಂಡು ಚಿಕನ್ ಹಾಕೊಂಡು ತಿನ್ನೋಕ್ ಪುರ್ಸತಿಲ್ಲ. ಸಿಂಕ್ ಅಲ್ಲಿ ಮುಸ್ರೆ ರಾಶಿ ಹಂಗೆ ಬಿಟ್ಟಿರ್ತೀಯ. ಕೇಳಿದ್ರೆ ನನ್ನೇ ತಿಕ್ಕು ಅಂತೀಯ. ಯಾಕೆಂದ್ರೆ ನೀನ್ ಸಂಬಳ ಜಾಸ್ತಿ ಕೊಡ್ತಾ ಇದೀಯ ಈ ಮನೆಗೆ. ಪ್ರತಿದಿನ ನಂಗೆ ಮುಸ್ರೆ ತಿಕ್ಕೋಕ್ ಆಗಲ್ಲ. ಐ ಆಮ್ ಸಾರಿ ಫಾರ್ ಆಸ್ಕಿಂಗ್ ಚಿಕನ್. ಐ ಆಮ್ ಗುಡ್ ನೈಟ್. ಚಿಕನ್ ಲಂಚ ಕೊಟ್ಬಿಟ್ಟು ನನ್ನನ್ನೇ ಕೆಲ್ಸದೊಳ್ ಮಾಡಿರ್ತಾಳೆ. ನನ್ ಪೇಂಟಿಂಗ್ ಎಕ್ಸಿಬಿಷನ್ ಬರ್ತಾ ಇದೆ. ನನಗೂ ಅಲ್ಲಿ ನಿಂತ್ಕೊಂಡು ಪಾತ್ರೆ ತಿಕ್ಕೋಕೆ ಪುರ್ಸೋತಿಲ್ಲ. ನಿಂಗೋಸ್ಕರ ಚಿಕನ್ ಮಾಡಿದೀನಿ, ಅದಕ್ಕಾದ್ರೂ ಗೌರವ ಕೊಡು, ತಿನ್ನು. ಇಷ್ಟೇ ಗೌರವ ಸಿಗೋದು ಪದ್ಮ. ಬಿಲ್ಸ್ ರುಚಿಯಾಗಿದೆ ನಿನ್ ದರಿದ್ರ ಚಿಕನ್ಗಿಂತ. ಹಾಗಾದ್ರೆ ಬೆಳಗ್ಗೆ ತಿಂಡಿಗೆ ಬಿಲ್ಲೇ ತಿನ್ನು. ಏಯ್, ನಾನೊಂದ್ ಬೋರಿಂಗ್ ಆಕ್ಟರ್ ಅಂತ ಕರ್ತಿದ್ದೆ, ಜ್ಞಾಪಕ ಇದ್ಯಾ? ಆವಾಗಿಂದ ಆಕ್ಟಿಂಗ್ ಕಣೆ ನನ್ ಧ್ಯೇಯ, ದುಡ್ಡಲ್ಲ ನನ್ ಧ್ಯೇಯ. ಅದಕ್ಕೆ ಇನ್ನು 6 ವರ್ಷ ಆದ್ರೂ ಸೋಲೋ ಎಕ್ಸಿಬಿಷನ್ ಕಲಿತಾ ಇದೆಯಾ? ನಾನ್ ವಾರಕ್ಕೊಂದ್ ಪರ್ಫಾರ್ಮೆನ್ಸ್ ಕೊಡ್ತಾ ಇರ್ತೀನಿ. ವಾರ ಕೊಟ್ಟಿದ್ ಸಾಕು, ರೆಂಟ್ ಕೊಡು ನಿನ್ ಮೊದ್ಲು. ಕೊಡಲ್ಲ ಕಣೆ. ಏನೇ ಮಾಡ್ತೀಯಾ? ನೀನ್ ಮಾಡಿರೋ ಹಲ್ಕ ಕೆಲ್ಸನೆಲ್ಲ ಲೆಕ್ಕ ಹಾಕ್ಬೇಕಾ ನಾನೀಗ? ಯಾಕೆ ಹಿಂಗ್ ಜಗಳ ಮಾಡ್ತೀಯ? ನಮ್ ಪ್ಲಾನ್ ಎಲ್ಲ ಏನ್ ಪ್ಲಾನು? ದೊಡ್ಡ ಮನೆಗೆ ಹೋಗ್ಬೇಕು ಅಂತ ಇಷ್ಟ ಇಲ್ಲ. ದೊಡ್ಡ ಮನೆಗೆ ಆಯ್ತಾ? 2 ತಿಂಗಳಿಂದ ಇಷ್ಟ ಆಯ್ತು, ಇವಾಗ ಇಷ್ಟ ಇಲ್ಲ. ನನ್ ಮನೆ ಮುರ್ತಿದ್ಯಾ ನೀನು? ಕಂಡೋರ್ ಮನೇಲಿ ಮಲ್ಕೊಂಡು ಚಿಕನ್ ಕೊಟ್ಟು ಸಂಭಾಳಿಸ್ಬೇಡ. ನೀನ್ ಸರಿ ಇದೀಯಾ? ಆ ಹೆಂಗ್ಸ್ ಜೊತೆ ಓಡಾಡ್ಕೊಂಡು ಕೇವಲ ಒಂದ್ ಹೆಂಗ್ಸಲ್ಲ, ರೋಹಿಣಿ. ಹುಷಾರ್, ಆಕೆ ಹೆಸರು ರೋಹಿಣಿ. ಅದ್ಭುತ ಕಲಾವಿದೆ. ಅವ್ರ ಬಗ್ಗೆ ಮಾತಾಡಕ್ ನಿಂಗೆ ಏನು ಅರ್ಹತೆ ಇಲ್ಲ ಪದ್ಮ. ಯಾಕೆ ಹಿಂಗ್ ಉಲ್ಟಾ ಸೀದಾ ಮಾತಾಡ್ತಿದೀಯಾ? ಯಾರೇ ಉಲ್ಟಾ ಸೀದಾ ಮಾತಾಡ್ತಾ ಇರೋದು? ನೀನ್ ಕಡೆ ನನ್ನ ಈ ಜೀವನನೇ ಉಲ್ಟಾ ಮಾಡಿರೋದು. ಮನೆನ ಇದು ಇರೋ ಒಬ್ಳೆ ಮನೇಲಿ ನೀನ್ ರೋಮಿಯನ್ ಕರ್ಸ್ಕೋ. ನನ್ನ ನಾಶ ಮಾಡಿದ ಖುಷಿಗೆ ಇಬ್ರು ತಂದನ ಹಾಡಿ. ತದ್ದಿನ್ನ ತದಿಗಿಡ ನಾದಿರ್ಧ ಮಾಡ್ತ್ಯಾ? ಇನ್ನೊಂದ್ಸರಿ ನೋಡ್ಕೊಂಡ್ಯಾ? ನೀಟಾಗಿ ನೋಡ್ಕೊ. ಮತ್ತೆ ಮಾಡ್ತೀನಿ. 1 2 3 ಸ್ಟಾರ್ಟ್. ತದ್ದಿನ್ನ ತದಿಗಿಡ ನಾದಿರ್ಧ. ಬಾ, ಪೊಸಿಷನ್ ತಗೋ. ಆ ಕಡೆ ಪೊಸಿಷನ್ ಅಂದ್ರೆ ಇದಾ ಅನಿತಾ? ಆಕ್ಟಿಂಗ್ ಮತ್ತು ಬೀಯಿಂಗ್ ಇದ್ರ ವ್ಯತ್ಯಾಸ ಏನು? ಅದ್ರ ಬಗ್ಗೆ ಮಾತಾಡೋಣ. ಓ ಸಾರಿ, 1 ನಿಮಿಷ. ಹಲೋ, ಅಳ್ಬೇಡಿ, ಸಮಾಧಾನ ಮಾಡ್ಕೊಳ್ಳಿ. ಇದಾರೆ, ಕೊಡ್ತೀನಿ. ಅದೆಲ್ಲ ಕ್ಲಾಸ್ ಆದ್ಮೇಲೆ ನೋಡೋಣ. ಮಾಡೋದನ್ನ ಕಲಿ. ಹಾಗೆ ನಿಧಾನವಾಗಿ ಎದ್ದೇಳು. ಸ್ಲೋಲಿ. ಅನಿತಾ, ಫೋನ್. ಹಲೋ, ಯಾರು? ಸೋ ಸಾರಿ ಫ್ರೆಂಡ್ಸ್. ಇಷ್ಟು ವರ್ಷ ಜ್ಞಾಪಕ ಬಂದಿಲ್ಲ. ಅಪ್ಪಗೆ ಹಿಂಗ ಆಗೋಯ್ತು ಅಂದಿದ ತಕ್ಷಣ ನಾನ್ ಜ್ಞಾಪಕ ಬಂದ್ಬಿಟ್ಟ ನಿಂಗೆ? ಆಗಲ್ಲ ಕಣೆ, ಬರಕ್ ಆಗಲ್ಲ. ಯಾವ ಹಾಸ್ಪಿಟ್ಲ್? ಆಗಲ್ಲ. ಹಾಗೆ ನಾವು ಮೊದಲು ಇರೋದು ಹೇಗೆ, ಒಂದು ದೃಶ್ಯದಲ್ಲಿ ಇರೋದು ಹೇಗೆ, ಅದನ್ನ ಮೊದಲು ಅಭ್ಯಾಸ ಮಾಡಬೇಕು. ಆಗ ಅದನ್ನ ಆಕ್ಟಿಂಗ್. ಏನನಿತಾ? ನನ್ನ ತಂಗಿ ಫೋನ್ ಮಾಡಿದ್ಲು. ನಮ್ಮ ಅಪ್ಪಂಗೇನೋ ಮೈ ಹುಷಾರಿಲ್ವಂತೆ, ಹೋಗ್ಬೇಕಾಗೇನಿಲ್ಲ. ನೀವು ಹೋಗ್ಬೋದು ಅಂದ್ರೆ ಹೋಗ್ತೀನಿ. ತಂದೆ ತಾಯಿ ನೋಡ್ಕೊಳಕ್ ಆಗದೆ ಇದ್ಮೇಲೆ ಇನ್ನೇನಮ್ಮ, ಧರ್ಮ ನಮ್ದು. ಯು ಕ್ಯಾನ್ ಗೋ, ಇಮಿಡಿಯೇಟ್ ಆಗಿ ಹೋಗು. ಟೇಕ್ ಕೇರ್. ಹಣ ಬೇಕಾ? ಏನ್ ಬೇಡ ಗುರುಜಿ, ನಾನು ಡ್ರಾಪ್ ಮಾಡ್ಲಾ ನೀ? ಓಕೆ ಸರ್. ಸೊ ಎಷ್ಟು ವರ್ಷ ಆಯ್ತು ಅಪ್ಪನ್ ಮೀಟ್ ಮಾಡಿ? 6 ವರ್ಷ. ಹೌ ಆರ್ ಯು ಫೀಲಿಂಗ್? ಐ ಡೋಂಟ್ ಕೇರ್. ನನಗೆ ನಮ್ಮ ಅಮ್ಮನ, ನಮ್ಮ ಅಜ್ಜಿನ ನೋಡ್ಬೇಕಷ್ಟೇ.
ಇಲ್ಲೇ ಸ್ಟಾಪ್ ಮಾಡ್ತೀರಾ? ಇಲ್ಲೇನಾ? ಬಿಡ್ತೀನಿ ಇರು ಮುಂದೆ. ಬೇಡ ಬೇಡ, ಇಲ್ಲೇ ಸ್ಟಾಪ್ ಮಾಡಿ, ನಾನು ಹೋಗ್ತೀನಿ. ಓಕೆ, ಬರ್ತೀನಿ. ಅನಿತಾ, ಟೇಕ್ ಕೇರ್. ಓಕೆ, ಅಮ್ಮ ಅಮ್ಮ ಅಮ್ಮ. ಅನಿ, ಏನಾಯ್ತು? ಅನಿತಾ, ನೀ ಹೇಗಿದ್ಯಾ? ಅಪ್ಪ ಚೆನ್ನಾಗೇ ಇದ್ರು ಕಣೆ. ವನಿತಾ ಹೇಳಿದ್ಲಾ? ನಾ ಹೇಳ್ದೆ ಅವಳಿಗೆ ಸುಮ್ಮನೆ ಹೇಳ್ಬೇಡ ಅಂತ. ಅಜ್ಜಿ ಹೇಗಿದ್ದಾರೆ? ಅಯ್ಯೋ, ಅಜ್ಜಿ ವಿಚಾರ ಏನ್ ಹೇಳಿ. ಪಾಪ ಹಳೆ ಮನೇಲಿ ಬಟ್ಟೆ ಒಣಗಾಕಿದ್ದ ಟೆರೆಸ್ಗೆ ಹೋಗಿದ್ರು. ಅಲ್ಲಿ ಜಾರ್ ಬಿದ್ರು ನೋಡು. ಹಳೆ ಮನೆನಾ? ಇವಾಗ ಎಲ್ಲಿದ್ದೀರಾ? ಹೂ ಕಣೆ, ಒಳ್ಳೆ ಗಂಡ್ ಹುಡುಗಂತಾರ. ಇವಾಗ ವನಿ ಒಂದ್ ಮನೆ ಕಟ್ಸಿದಾಳೆ. ನಾವೊಂದ್ ಹೊಸ ಮನೇಲಿದ್ದೀವಿ. ಮನೆಗ್ ಬಾರೆ. ಮನೆ ಕಟ್ಸೋದ್ರಲ್ಲಿ ಗಂಡು ಹುಡ್ಗ ಹೆಣ್ಣು ಹುಡ್ಗಿ ಏನಮ್ಮ? ಅಪ್ಪ ಗಂಡ್ಸು ತಾನೆ. ಒಂದ್ ಮನೆ ಕಟ್ಸಿದಾನೆ ಇಷ್ಟು ವರ್ಷದಲ್ಲೇ. ಇನ್ನ ಕೋಪ ಬಿಟ್ಟಿಲ್ವಾ ನೀನು? ಸರಿ ಬಿಡು. ನೀನ್ ಇಷ್ಟಪಟ್ಟಿದ್ಯಲ್ಲ, ಆ ಹುಡುಗಿ ಹೆಸರೇನು? ಪದ್ಮ. ಅವಳನ್ನ ಮನೆ ಕರ್ಕೊಂಡ್ ಬಾ, ಆಯ್ತಾ? ಡಾಕ್ಟರ್, ಇವ್ರ ಅನಿತಾ ರೈಟ್? ನಿಮ್ ತಾಯಿಯವ್ರು ನಿಮ್ ಬಗ್ಗೆ ಎಲ್ಲ ಹೇಳಿದ್ರು. ನಿಮ್ ಅಜ್ಜಿನೂ ನಿಮ್ ಬಗ್ಗೆನೇ ಮಾತಾಡ್ತಿರ್ತಾರೆ. ನೋಡಿ, ನಿಮ್ ಫಾದರ್ ICU ನಲ್ಲಿ ಇದ್ದಾರೆ. ವಿಲ್ ಟೇಕ್ ಎ ವಿಸಿಟ್ ಟು ಹಿಮ್. ನೋ ಸರ್, ಆಕ್ಚುಲಿ ನಾನು ನನ್ನ ತಾಯಿ ಮತ್ತೆ ನನ್ನ ಅಜ್ಜಿನ ನೋಡಕ್ ಬಂದೆ. ನಾನು ಇವಾಗ ಹೋಗ್ತೀನಿ. ಐ ವಾಂಟ್ ಟು ಗೋ, ಯು ಕ್ಯಾರಿ ಆನ್ ಸರ್. ಈ ಮಾತನ್ನ ಹೇಳ್ಬಾರ್ದು. ಅಂಡ್ ಆಫ್ಟರ್ ಆಲ್, ಯು ಆರ್ ಆಲ್ಸೋ ಇಸ್ ಡಾಟರ್. ನಿಮ್ ತಂದೆಯವ್ರ ಕಂಡೀಷನ್ ಹೆಸರು ಹೈಪೋಗ್ಲೈಸಿಮಿಯಾ. ಕೋಮಾದಲ್ಲಿರೋ ಪೇಷಂಟ್ಸ್ಗೆ ಹೊರಗೆ ನಡೀತಿರೋ ಘಟನೆ, ವಾಸನೆ, ಸದ್ದು ಎಲ್ಲ ಗೊತ್ತಾಗುತ್ತೆ. ಆದ್ರೆ ಅದಕ್ಕೆ ಪ್ರತಿಕ್ರಿಯೆಯನ್ನು ಅಭಿವ್ಯಕ್ತಿಪಡಿಸೋದಕ್ಕೆ ಆಗೋದಿಲ್ಲ. ಒಂದೊಂದ್ಸಲ ಅವರು ಅವ್ರಿಗಿಷ್ಟವಾದ ಹಾಡಾಗ್ಲಿ ಅಥವಾ ವಾಸನೆಗೆ ರೆಸ್ಪಾಂಡ್ ಮಾಡ್ತಾರೆ. ಇದು ಸಮ್ಟೈಮ್ಸ್ ಪೇಷಂಟ್ನ ಕೋಮಾದಿಂದ ಹೊರಗಡೆ ತರಬಹುದು. ಒಂದು ಹೋಪ್ ಅಷ್ಟೇ, ಸಕ್ಸಸ್ ಅಂತ ಹೇಳೋಕ್ಕಾಗೋದಿಲ್ಲ. ಏನ್ ಮಾತಾಡ್ಬೇಕು? ಅವರಿಗೆ ಏನಾದರೂ ಸ್ಟ್ರಾಂಗ್ ಆಗಿ ನೆನಪನ್ನ ಟ್ರಿಗರ್ ಆಗುವಂಥದ್ದೇನಾದರೂ ಯಾವುದಾದ್ರೂ ಘಟನೆಗಳ ಬಗ್ಗೆ ಹೇಳಿ. ಅನಿತಾಗ್ ಮೀಸೆ ಬಂತು. ಅನಿತಾ ಹುಡುಗನ್ನ ಮದುವೆ ಮಾಡ್ಕೊಂಡ್ಬಿಟ್ಲಪ್ಪ. ಅಪ್ಪ ನಿನ್ ಲೈಬ್ರರಿ ಬಿದ್ದಾಯ್ತಪ್ಪ. ನೋಡಿ, ತುಂಬಾ ಸೂಕ್ಷ್ಮ, ಅರ್ಥ ಆಗೋ ಹಾಗೆ ಮಾತಾಡಬೇಕು. ಅಂಥದ್ದೇನು ಬರಲ್ಲ ಸರ್. ಸರಿ, ನಾನು ಆಚೆ ಇರ್ತೀನಿ. ಓಕೆ, ನೋ ಪ್ರಾಬ್ಲಮ್. ಅಮ್ಮ, 30 ವರ್ಷ ಅಪ್ಪನ ಜೊತೆ ಹೆಂಗಮ್ಮ ಸಂಸಾರ ಮಾಡಿದೆ? ನಾನ್ ಮದ್ವೆ ಆದಾಗ ತುಂಬಾ ಚಿಕ್ಕವಳು. ಜೀವನದ ಬಗ್ಗೆ ಏನೂ ಗೊತ್ತಿರ್ಲಿಲ್ಲ. ಮದ್ವೆ ಅಂದ್ರೆ ಇಷ್ಟನೇ ಇರ್ಲಿಲ್ಲ. ಚಾಕ್ರಿ ಚಾಕ್ರಿ ಚಾಕ್ರಿ. ಆಮೇಲೆ ನೀನು ವನಿತಾ ಬಂದ್ರಲ್ಲ, ಆ ಚಾಕ್ರಿಗೊಂದು ಹೊಸ ಅರ್ಥ ಬಂತು. ಅವಾಗ ನಾವ್ ಅದನ್ನ ಮದ್ವೆ ಅಂತಿದ್ವಿ. ಇವಾಗ ಅದೇನೋ ಅಂತಾರೆ ಕಣೆ, ಲಿವಿಂಗು. ಲಿವ್-ಇನ್ ಮಾ. ಅಯ್ಯೋ, ಅದೇನೋ ಒಂದು ಕಣೆ. ಯಾವುದೇ ಸಂಬಂಧ ಇರ್ಲಿ, ಒಂದು ಮಗುವಿಂದ ಹೊಸ ಅರ್ಥ ಬರುತ್ತೆ ಕಣೆ. ಸರ್, ಬಹಳ ವರ್ಷದ ನಂತರ ತಂದೆ ಆಗೋ ಅವಕಾಶ ಸಿಕ್ತು. ಸ್ವೀಟ್ಸ್ ತಗೊಳ್ಳಿ ಸರ್. ಥ್ಯಾಂಕ್ ಯು ಸರ್. ಮೇಡಮ್, ನೀವು ತಗೊಳ್ಳಿ. ಖಂಡಿತ ನಾಮಕರಣ ಕರಿತೀನಿ, ಬರಲೇಬೇಕು. ಮೇಡಮ್, ಸ್ವೀಟ್ಸ್ ತಗೊಳ್ಳಿ ಮೇಡಮ್. ಏನ್ ವಿಶೇಷ? ಮೇಡಮ್, ಇದೇ ಆಸ್ಪತ್ರೆಯಲ್ಲಿ ನನ್ನ ಹೆಂಡತಿ ಹೇರಿಗೆ ಆಯ್ತು. ನಾನು IVF ಮೂಲಕ ತಂದೆ ಆಗಿದ್ದೀನಿ ಮೇಡಮ್. IVF ಅಂದ್ರೆ ಏನ್ ಸರ್? ಇವತ್ತು ಇಂಟರ್ನೆಟ್ ದೇವ್ರಿದ್ದಂಗೆ. ಗೂಗಲ್ ಸರ್ಚ್ ಮಾಡಿ ಮೇಡಮ್, ಗೂಗಲ್. ಹಾಯ್. ಹಾಯ್.
ಪ್ರತಿಯೊಂದು ಪೇಂಟಿಂಗ್ಸ್ ತುಂಬಾನೇ ವಿಭಿನ್ನವಾಗಿದೆ. ಎಲ್ಲ ಪೇಂಟಿಂಗ್ಸ್ ನೀವೇನೇ ಮಾಡಿದ್ದು? ನನ್ನ ಪೇಂಟಿಂಗ್ಸ್ ಎವಾಲ್ವ್ ಆಗ್ತಾ ಇರತ್ತೆ ಅಂತ ನನ್ಗನ್ಸುತ್ತೆ. ಈ ಆರ್ಟ್ ಅನ್ನೋದು ಫ್ರೇಮ್ಗಳಾಚೆ, ಬೌಂಡ್ರಿಗಳಾಚೆ, ಗೋಡೆಗಳಾಚೆ ಹೋಗ್ಬೇಕು ಅನ್ನೋದೇ. ಅದು ಕಾಮನ್ ಮ್ಯಾನ್ ಟೂಲ್ ಆಗಿರ್ಬೇಕು. ಆಫ್ ಕೋರ್ಸ್. ಇಂಟ್ರೆಸ್ಟಿಂಗ್. ಮೇಡಮ್, ನಿಮ್ ವಿಸಿಟಿಂಗ್ ಕಾರ್ಡ್ ಅಲ್ಲಿ ಟೇಬಲ್ ಮೇಲಿದೆ, ತಗೊಳ್ಳಿ. ಓಕೆ, ಶೂರ್. ಯಾ, ಹಾಯ್. ಅಮೇಜಿಂಗ್ ವರ್ಕ್ಸ್ ಯಾರ್. ಲುಕಿಂಗ್ ಬ್ಯೂಟಿಫುಲ್. ಹಾ, ಅನಿತಾ ಬಂದಿಲ್ವಾ? ಬರ್ತಾಳೆ ಇವಾಗ. ಹಾ, ಬರ್ಲಿ. ಬೈ ದ ವೇ, ಕಾಲೇಜ್ ರಿಯೂನಿಯನ್ ಸಖತ್ತಾಗಿತ್ತಲ್ವಾ? ಪ್ಲೀಸ್ ನನಗದನ್ನ ನೆನಪು ಮಾಡಬೇಡ. ನನ್ಗೆ ಇರಿಟೇಟ್ ಆಗುತ್ತೆ. ನಾನು ಅದನ್ನೆಲ್ಲ ಮರಿಬೇಕು ಅಂತಿದ್ದೀನಿ. ಮಾಡೋದೆಲ್ಲ ಮಾಡ್ಬಿಟ್ಟು ಇವಾಗ ನನಗೆ ಬೇಡವಾ? ನಿನ್ನ ಫಸ್ಟ್ ಶೋ ಸಿಕ್ಕಿ ನನ್ನಿಂದಲೇ ನನ್ನ ಮರಿಬೇಡ, ಓಕೆ? ನನ್ನ ಹೆಂಡತಿ ಯಾರ ಮಗಳು ಗೊತ್ತಾನೆ? ಅವತ್ ನಮ್ಮಿಬ್ಬರ ಮಧ್ಯೆ ಏನ್ ಡೀಲ್ ಆಗಿತ್ತು? ನೀನ್ ಇನ್ನೊಂದ್ಸಲ ನಾನು ಕಾಂಟ್ಯಾಕ್ಟ್ ಮಾಡಿದ್ರೆ ನಾನು ನಿನ್ ಹೆಂಡತಿನ ಕಾಂಟ್ಯಾಕ್ಟ್ ಮಾಡ್ತೀನಿ ಅಂತ. ಬಾಯಿಗೆ ಬಂದಂಗೆಲ್ಲ ಮಾತಾಡ್ಬೇಡ. ಅಷ್ಟಕ್ಕೂ ನಾ ಇಲ್ಲಿರೋದು ನನ್ನ ಕಲೆಯಿಂದಾಗಿ. ನಿನ್ ಮೇಲೆ ಯಾವ ಋಣನೂ ನಂಗಿಲ್ಲ. ಹಾಯ್, ಸಕದಾಗ ಕಾಣ್ತಾ ಇದೆಯಾ. ಇದು ಯಾವಾಗ ಮಾಡಿದ್ದು? ಸ್ಕೂಲಲ್ಲಿ ನಿಂಗೆ ಸರ್ಪ್ರೈಸ್ ಕೊಡ್ಬೇಕಂತ. ನನ್ನ ಗುರ್ತಾನೆ ಅದು. ನಿನಗೊಂದು ಪ್ಲೇಸ್ ತೋರಿಸ್ತೀನಿ, ನನ್ನ ಜೊತೆ ಬರ್ತೀಯಾ? ಚಿಕ್ಕ ವಯಸ್ಸಲ್ಲಿ ಪ್ರತಿ ಹಾಲಿಡೇಗೂ ನಮ್ಮಪ್ಪ ನಮ್ಮನ್ನೆಲ್ಲರನ್ನೂ ಇಲ್ಲಿ ಕರ್ಕೊಂಡ್ಬಂದ್ಬಿಡ್ತಾ ಇದ್ರು ಪದ್ಮ. ನಾನು ನಮ್ಮಪ್ಪ ಇಲ್ಲೇ ಕೂತ್ಕೊಂತ ಇದ್ವಿ. ನನ್ನ ಕೈ ಗಟ್ಟಿಯಾಗಿ ಹಿಡ್ಕೊಂಡ್ಬಿಡ್ತಾ ಇದ್ರು ನಮ್ಮಪ್ಪ. ಅಯ್ಯೋ, ಹೇಗಿದ್ರು ನಮ್ಮಪ್ಪ. ಎಷ್ಟು ಮೃದು ಆಗ್ಬಿಟ್ಟಿದ್ದಾರೆ ಪದ್ಮ. ಹಾಸ್ಪಿಟ್ಲಲ್ಲಿದ್ದಾರೆ, ಕೋಮನಲ್ಲಿ. ಏನು, ಬಾ ನಿಮ್ಮ ಮನೆಗೆ ಹೋಗಿ ನಿಮ್ಮಪ್ಪ ಅಮ್ಮನ ನೋಡ್ಕೊಂಬರೋಣ. ಇದನ್ ಮಾತಾಡೋಕ ಇಲ್ಲಿ ಕರ್ಕೊಂಡ್ ಬಂದಿದ್ದು? ಹುಚ್ಚರ್ ತರ ಪ್ರೀತಿ ಮಾಡಿದೀವಿ ಪದ್ಮ. ಯೋಚನೆ ಮಾಡು, ಅಷ್ಟು ಈಸಿಯಾಗೆಲ್ಲ ಬಿಟ್ಬಿಡಕ್ ಆಗಲ್ಲ, ಗೊತ್ತಾಯ್ತಾ? ನಮ್ ಪ್ರೀತಿನ ಉಳಿಸ್ಕೊಳಕ್ ಒಂದ್ ದಾರಿ ಇದೆ. ಏನದು? ಮಗು. ನಿನ್ ಸಂಬಳ ಎಷ್ಟೊಂದು ಗೊತ್ತಾ ನಿನ್ಗೆ? ನನ್ನ ಸಂಬಳ ಎಷ್ಟೊಂದು ಗೊತ್ತಾ? ಫ್ರಿಡ್ಜ್ ಇನ್ಸ್ಟಾಲ್ಮೆಂಟ್ ಕಟ್ಟಿ 6 ತಿಂಗಳಾಗಿದೆ. ಅದ್ರಲ್ಲಿ ಒಂದು ಮಗುನ್ ದತ್ತು ತಗೊಂಡು ಅದನ್ನ ಸ್ಕೂಲಿಗೆ ಸೇರಿಸಿ ನೋಡ್ಕೊಳ್. ಇನ್ವಿಟ್ರೋ ಫರ್ಟಿಲೈಸೇಷನ್, IVF ಕೇಳಿದ್ಯಾ ಅದ್ರ ಬಗ್ಗೆ? ಇಂಟರ್ನೆಟ್ ಅಲ್ಲಿ ಎಲ್ಲ ಇದೆ ಪದ್ಮ. ಸ್ಪರ್ಮ್ಗೆ ಏನ್ ಹೇಳ್ತಾರೆ ಹೇಳೋ ಕನ್ನಡದಲ್ಲಿ? ವೀರ್ಯ. ಒಬ್ಬ ವ್ಯಕ್ತಿ ಗರ್ಭಧಾರಣೆಗೆ ವೀರ್ಯದಾನ ಮಾಡಿ ಸಹಾಯ ಮಾಡ್ತಾನೆ, ಆದ್ರೆ ಮಗು ಜೀವನದಲ್ಲಿ ಪಾಲ್ಗೊಳ್ಳೋದಿಲ್ಲ. ಆ ಮಗು ನಮ್ಮ ಮಗು ಆಗುತ್ತೆ ಪದ್ಮ. ಇಂಗ್ಲಿಷಲ್ಲಿ ಸೆರುಗೆಸಿ ಅಂತಾರೆ. ನೀನು ನನ್ನ ಎಗ್ನ ಸೆರುಗೇಟ್ ಮಾಡ್ಬೋದು, ಅದು ನಮ್ಮ ಮಗು ಆಗುತ್ತೆ ಪದ್ಮ. ನಾವೊಂದು ಕುಟುಂಬ ಆಗ್ತೀವಿ, ನಾವೊಂದು ಫ್ಯಾಮಿಲಿ ಆಗ್ತೀವಿ ಪದ್ಮ. ನನ್ನ ಹೋಲಿಕೆ ಇಲ್ಲ, ನನ್ನ ಜೀನ್ಸ್ ಇಲ್ಲ, ಅಪ್ಪ ಅನ್ನೋ ಪಾತ್ರನೇ ಇಲ್ಲ. ಫ್ಯಾಮಿಲಿ ಆಗೋಗ್ತೀವಂತೆ. ನೀನಿಲ್ದೆ ನಾನು ಏನು ಇಲ್ಲ ಪದ್ಮ. ನಿನ್ ಜೊತೆ ಬೆಳೆಸ್ಬೇಕು ಈ ಮಗುನ. 6 ವರ್ಷದಿಂದ ನಾನು ಸ್ಟ್ರಗ್ಲಿಂಗ್ ಆರ್ಟಿಸ್ಟ್ ಆಗೇ ಇದ್ದೀನಿ. ಯಾರಿಗೂ ಹೆಂಡತಿ ಆಗ್ಬಾರ್ದು ಅಂತ ಮನೆ ಬಿಟ್ಟೆ. ಇವಾಗ ನಿನ್ ಗುಲಾಮಿ ಆಗಿದ್ದೀನಿ. ನಿನ್ ಸ್ವಾರ್ಥಕ್ಕೆ ನನ್ ಬಾಡಿಗೆ ತಾಯಿ ಅವಕ್ಕೆ ಇಷ್ಟ ಇಲ್ಲ. ನಿನ್ ಗುಲಾಮಿ ಅಲ್ಲ ನಾನು ಲೇಡೀಸ್ ಅಂತಿರ್ತೀಯ, ನೀನು ಹೆಂಗ್ಸೆ ತಾನೆ. ನಿನ್ ಮಗುನ ನೀನೇ ಹೆತ್ಕೋ. ನನಗಾಗಲ್ಲ. ಪದ್ಮ, ಪದ್ಮ ನಿಂತ್ಕೋ. ಪದ್ಮ 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 ನಿಂತ್ಕೋ. ಈ ಸಮಾಜಕ್ಕೆ ನಾವು ಸಾವಿತ್ ಮಾಡೋಣ.
ಒಂದ್ ಚಾನ್ಸ್ ಕೊಡು ಪದ್ಮ. ನಿನ್ ಪಾಯಿಂಟ್ ಪ್ರೂವ್ ಮಾಡ್ಕೋಬೇಕು ಅಂತ ಒಂದ್ ಮಗು ಮೇಲೆ ಯಾಕೆ ಹೊರೆ ಹಾಕ್ತಾ ಇದೀಯಾ? ಅಯ್ಯೋ ಅದೆಲ್ಲ ಪದ್ಮ ನನ್ನ ಐಡಿಯಾ. ನನಗ್ ನೀನ್ ಬೇಕು ಕಣೆ, ನಮ್ ಪ್ರೀತಿನ ಉಳಿಸ್ಕೋಬೇಕು ಪದ್ಮ, ಅದಕ್ಕೆ ಮಗು ಬಯಸ್ತೀನಿ ಕಣೆ. ಅಯ್ಯ ಮಾತಾಡ್ತಾ ಇದೀನಿ ತಾನೇ ಇಲ್ಲೇ, ಸುಮ್ನೆ ಹೋಗ್ಬಿಡೋದಲ್ಲ. ಸರಿ, ನಾನೊಂದ್ ಹೇಳ್ತೀನಿ, ಕೇಳಿಸ್ಕೊತೀಯಾ? ಹುಚ್ಚುಚ್ಚಾಗ ಆಡ್ಬಾರ್ದು. ನಂಗ್ ನಂಬಿಕೆ ಇಲ್ಲ. ಪದ್ಮ ಕೇಳಿಸ್ಕೊಂತೀನಿ ಕಣೆ, ನಿನ್ ಕಾಲಿಗೆ ಬೀಳ್ತೀನಿ ಪ್ಲೀಸ್, ನಂಗೆ ಟಾರ್ಚರ್ ಮಾಡ ಪ್ಲೀಸ್ ಕಣೆ. ಯಾಕೆ ಹಿಂಗ್ ಮಾಡ್ತೀಯ? ನನ್ ಪ್ರೆಗ್ನೆಂಟ್ ಗೊತ್ತಾ ನಿಂಗೆ? ನಿನ್ಗೆ ಹೇಳೋಕಾಗದೆ ನಾನು ಅಳುತ್ತಿದ್ದೆ. ನಂಗೆ ಬೆಳಗ್ಗೆ ಹೇಳೋಕ್ಕಾಗಲ್ಲ, ಮಾತಿಗೂ ವಾಂತಿ ಬರುತ್ತೆ. ಆಲ್ ಓವರ್ ದೇನೆ. ನೋಡು, ಫಸ್ಟ್ ಪ್ರಶ್ನೆ ನೋಡು ನಿನ್ ತಲೆಗೆ ಬರ್ತಿರೋದು. ನಮ್ಮಿಬ್ರ ಮಧ್ಯೆ ಏನು ಉಳ್ದಿಲ್ಲ ನಿಂತ. ಪದ್ಮ, ಈ ಮಗು ನಂದು ಅಂತ ಹೆಂಗ್ ಪದ್ಮ ಒಪ್ಕೊಳ್ಳಿ ನಾನು? ನಾನು ಅದೇ ಕೇಳ್ತಾ ಇದ್ದೀನಿ, ನಿನ್ ಮಗು ನಂದು ನಾನು ಹೆಂಗ್ ಒಪ್ಕೊಳ್ಳಿ? ನಿನ್ ಮಗು ಮಾತ್ರ ಅಲ್ಲ, ನನಗೆ ಯಾರ ಮಗು ಹೆರೋಕ್ಕೂ ಇಂಟ್ರೆಸ್ಟ್ ಇಲ್ಲ. ನಾನು ಹಾಸ್ಪಿಟ್ಲಿಗೆ ಹೋಗ್ತಾ ಇದ್ದೀನಿ, ಅಬಾರ್ಷನ್ ಕನ್ಸಲ್ಟೇಷನ್ಗೆ. ನಾನು ಅಡಿಗೆ ಕಲಿತಿದ್ದೀನಿ ಕಣೆ, ನಂಗೂ ಬರುತ್ತೆ ಕಣೆ ತರಕಾರಿ ತರೋಕೆ, ಮಗು ಬೆಳ್ಸಕ್ಕೆ. ಬಾರೆ ತೋರಿಸ್ತೀನಿ. ಏಯ್ ಪದ್ಮ ನಿಂತ್ಕೋ ಪ್ಲೀಸ್. ಪದ್ಮ ಪ್ಲೀಸ್ ಪದ್ಮ. ಅನಿತಾ, ಎಣ್ಣೆ ಅದು. ನಾನು ಕೆಲಸ ಮಾಡ್ತಿದ್ದೀನಲ್ವಾ? ನನ್ನ ಮೇಲೆ ಇಂಟ್ರೆಸ್ಟ್ ಹೊಟ್ಟೋಯ್ತಾ? ನನ್ಗೀಗ ಮನ್ಸಿಲ್ಲ ಅನಿತಾ. ಗಂಡಸರಿಂಗೆ ತಾನೇ ಮಾಡೋದು. ಹಿಂಗ್ ಮಾಡಿದ್ರೆ ಇಷ್ಟ ಆಗುತ್ತೆ ತಾನೆ? ಅವ್ನು ಹಿಂಗೆ ತಾನೇ ಮಾಡಿದ್ದು ಪದ್ಮ? ಹೌದು, ನನ್ಗೆ ಹಿಂಗ್ ಮಾಡಿದ್ರೆ ಇಷ್ಟ ಆಗತ್ತೆ. ಈಗ ನಿನ್ ಜೊತೆ ಮಲ್ಕೊಂಡ್ರೆ ನನ್ಗೆ ಅಡ್ಗೆ ಹಾಕ್ತೀಯಾ? ನನ್ಗೆ ಹಸಿವು ಆಗ್ತಾ ಇದೆ. ಅದೇನ್ ಮಾಡ್ತೀಯೋ ಮಾಡ್ಕೊಂಡ್ ಬೇಗ ಅಡ್ಗೆ ಹಾಕು. ತಗೋ, ಬೆಂದಿಲ್ಲ, ನಿನ್ ಡೌನ ಕರ್ಸ್ಕೊಂಡು ಬೇಯಿಸ್ಕೊ. ಏಯ್ ಎಲ್ಲಿಗೆ ಹೋಗ್ತೀಯಾ? ಅವನು ನಿನ್ನ ನೋಡಿದೆ ಗ್ಯಾಲರಿನಲ್ಲಿ ಒಟ್ಟಿಗೆ. ಗುಗ್ಗು ಅನ್ಕೊಂಡಿದ್ದೇನೆ. ಅವನ ಗ್ಯಾಲರಿ ಓನರ್, ಗೊತ್ತಾಯ್ತಾ? ಅವನಲ್ಲಿ ಅದೇನ್ ಮಾತಾಡ್ತಿದ್ದೋ ನಾನು ಕೇಳಿಸ್ಕೊಂಡು ಇಲ್ಲ. ಅದಕ್ಕೆ ನಾ ಪಿಶಾಚಿ ಮಗು ನಿನ್ನ ಹೊಟ್ಟೆನಲ್ಲಿ ಇಟ್ಕೊಂಡಿರೋದು. ಎಷ್ಟೇ ದಿವಸ ಬೇಕು ನಿಂಗೆ ಅಬಾರ್ಷನ್ ಮಾಡಿಸ್ಕೊಳಕ್ಕೆ? ನಿಂಗೆ ಹೇಳ್ದೆ ಅಬಾರ್ಷನ್ ಮಾಡಿಸ್ಕೊಳಕ್ ನಂಗೆ ಇಷ್ಟ ಇರ್ಲಿಲ್ಲ ಅಂತ. ನಾನೆಷ್ಟು ಒದ್ದಾಡ್ತಿದ್ದೆ ಗೊತ್ತಾ ನಿಂಗೆ ಹೇಳ್ಬೇಕು ಅಂತ. ಆ ನಾಯಿ ನನ್ನೂ ನನ್ನ ತಂದೆನೂ ಬೇರೆ ಮಾಡ್ದ. ನಿಮ್ ಮನೆಯಿಂದ ಹೊರಗೆ ಬರೋದಕ್ಕೆ ನೀನೇ ಕಾರಣ. ಏಯ್ ಅವನ್ ಪರ ಮಾತಾಡ್ತಾ ಇದ್ಯಾ? ನಾನ್ ನನ್ ಪರವಾಗಿ ಮಾತಾಡ್ಕೋತಾ ಇದೀನಿ. ನೋಡು 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 ಹೆಂಗ್ ಪ್ರೊಟೆಕ್ಟ್ ಮಾಡ್ತಾ ಇದೀಯ ಅವನ್ನ. ಹೌದು ಹೌದು, ನಾನ್ ಮಲಗ್ದೆ ಅವನ ಜೊತೆಗೆ. ಏನ್ ಮಾಡ್ತೀಯಾ? ನಿಂಗೆ ಇಷ್ಟ ಆಗದೆ ಇರೋನ್ ಜೊತೆ ನಾನ್ ಮಲಗ್ದೆ. ಏನಿವಾಗ? ಸ್ಕೂಲಿಂದ ಬಂದ್ಮೇಲೆ ಬರೀ ನಿನ್ ಆಕ್ಟಿಂಗು, ನಿನ್ ಕರಿಯರು, ನಿನ್ ಪ್ಯಾಷನ್ ಇದ್ರ ಬಗ್ಗೆನೇ ಕೇಳ್ತಾ ಇತ್ತು ನನ್ಗೆ. ನಾನೆಲ್ಲಿದ್ದೀನಿ ಇದ್ರಲ್ಲಿ? 6 ವರ್ಷದಿಂದ ನಿನ್ಗೆ ಅಡ್ಗೆ ಮಾಡೋದನ್ನ ಬಿಟ್ರೆ ಮತ್ತೇನಾದ್ರೂ ಮಾಡಿದೀನ? ನನ್ಗ ಆ ಸ್ಕೂಲ್ಗೆ ಹೋಗೋದು ಇಷ್ಟ ಅಂತ ಅನ್ಕೊಂಡಿದೀಯಾ? ನಾನ್ ಸಂಬಳ ತರ್ತಿರೋದು ನಿನ್ ಆಕ್ಟರ್ ಆಗ್ಲಿ ಅಂತ. 2 ತಿಂಗಳಿಂದ ಮೋಹನ್ ಸಿಕ್ಕಾಗ ನಾನ್ ತುಂಬಾ ಎಮೋಷನಲಿ ವೀಕ್ ಆಗಿದ್ದೆ ಅನಿತಾ. ಆ ಘಟನೆಯಿಂದ ನನಗ್ ನಿನ್ ಮೇಲಿನ ಪ್ರೀತಿ ಕಡಿಮೆ ಆಗಿಲ್ಲ. ಅಲ್ಲೇನಾಯ್ತು ನನ್ಗದೇನು ಇಷ್ಟ ಇಲ್ಲ. ಯಾವಾಗಿಂದ ಇಷ್ಟ ಆಗಿಲ್ಲ? ಏನು? ಯಾವ ಮೂಮೆಂಟ್ ಅಲ್ಲಿ ಇಷ್ಟ ಆಗಿಲ್ಲ? ಅದೇ ನೀವು ಇಷ್ಟ ಆಯ್ತು ಅಂತ ಶುರು ಹಚ್ಕೊಂಡ್ರಲ್ಲ, ಅದಾದ್ಮೇಲೆ ಇಷ್ಟ ಆಗಿಲ್ವಲ್ಲ? ಏನೇನೋ ಮಾತಾಡ್ಬೇಡ. ಓ, ಎಲ್ಲ ಮುಗಿಸಿದ್ಮೇಲೆ ಇಷ್ಟ ಆಗಿಲ್ವಾ? ಸರಿ, ಮಾಡ್ಬೇಕಾದ್ರೆ ನಂಗೆ ಇಷ್ಟ ಆಗಿಲ್ಲ, ಸರಿನಾ? ನಿನ್ ಪ್ರಶ್ನೆಗೆ ಉತ್ತರ ಸಿಕ್ತಾ? ಅದನ್ ಯಾಕೆ ಇಷ್ಟೊತ್ತು ತಗೊಂಡೆ ಹೇಳೋಕೆ? ನೆನಪು ಮಾಡ್ಕೋಬೇಕಲ್ಲ. ನಾನೇನ್ ಮರಿಬೇಕು ಅನ್ಕೊಂಡಿದೀನೋ ಅದನ್ನೆಲ್ಲ ನೆನಪು ಮಾಡ್ಕೋಬೇಕಲ್ಲ. ಬಾ, ಬಾಯ್ನೊಂಚು ನೆನಪು ಮಾಡ್ಸು, ಕಮಾನ್. So you're sure, Padma, you don't want to continue? Yes, madam. Age ಎಷ್ಟು ಪದ್ಮ ನಿಂದು? 30.
ಸೊ ಈ ಟ್ಯಾಬ್ಲೆಟ್ಸ್ ಪ್ರಿಸ್ಕ್ರೈಬ್ ಮಾಡ್ತೀನಮ್ಮ. 3 ಡೇಸ್ ತೊಗೋಬೇಕು ನೀವು. ಓಕೆ, ಬಟ್ ಹೆವಿ ಬ್ಲೀಡಿಂಗ್ ಇರುತ್ತೆ. ನಿಮಗೆ ತುಂಬ ತೊಂದರೆ ಕೊಟ್ಟರೆ ನೀವು ನನಗೆ ಕಾಲ್ ಮಾಡಿ. ಓಕೆ? ಓನರ್ ಬರ್ತಾ ಇದ್ದಾರೆ ಅನಿತಾ. ನಿನ್ನ ಸಾಮಾನೆಲ್ಲ ಪ್ಯಾಕ್ ಮಾಡ್ಕೊ. ನಂದೇನು ಜಾಸ್ತಿ ಸಾಮಾನಿಲ್ಲ ಪದ್ಮ. ನಾನು ಬೆಳಗ್ಗೆ 5 ಗಂಟೆಗೆ ಹೊರಡ್ತೀನಿ. ನಿಂಗೆ 1 ಗಂಟೆ ಟೈಮ್ ಇರುತ್ತೆ. ಕೀ ಕೊಡಬೇಕಾದ್ರೆ ಟ್ಯಾಪ್ ಎಲ್ಲ ಆಫ್ ಮಾಡು, ಸ್ವಿಚ್ ಎಲ್ಲ ಆಫ್ ಮಾಡು, ಆಯಿತಾ? ಪದ್ಮ, ಹೇಗೋ ಪ್ರತಿ ತಿಂಗಳು ಕರೆಕ್ಟ್ ಟೈಮಿಗೆ ಬಾಡಿಗೆ ಕೊಟ್ಟಿದ್ಯಾ, ತುಂಬ ಸಂತೋಷ. ತಗೋ. ಥ್ಯಾಂಕ್ ಯು ಆಂಟಿ. ಈ ಡೆಪಾಸಿಟ್ನಲ್ಲಿ ನನ್ನ ಕಷ್ಟದ ಕಾಸು ಇದೆ. 7 ತಿಂಗಳು ಬಾಡಿಗೆ. ಮತ್ತೆ ಅಮ್ಮ ತಾಯಿ, ನಿನ್ ಬಾಡಿಗೆ ನೀನ್ ವಾಪಸ್ ಕೊಡ್ತೀನಿ. ನಿನ್ ಕಾಸೆಲ್ಲ ನಿನಗೆ ಬಡ್ಡಿ ಸಮೇತ ವಾಪಸ್ ಕೊಡ್ತೀನಿ, ಸರಿನಾ? ಹೇಗೋ ನಾಳೆ ಖಾಲಿ ಮಾಡ್ತಾ ಇದ್ದೀರಾ, ಯಾಕೆ ಜಗಳ ಆಡ್ಕೋತೀರಾ? ಸರಿ ಆಂಟಿ. ಥ್ಯಾಂಕ್ ಯು. ಏಯ್, ನೀನ್ ಓಡಾಡ್ತಾ ಇರೋ ಗಾಡಿ ನನ್ನ ಫ್ರೆಂಡ್ಸ್ ಹೇಗರ್ದು. ನಾನ್ ಬಸ್ಸಲ್ಲಿ ಓಡಾಡ್ಕೊಂಡು ನಿನಗ್ ಗಾಡಿ ಕೊಟ್ಟಿದ್ದೀನಿ, ಮರಿಬೇಡ. ಸರಿ ತಗೋ, ಇದನ್ನು ನೀನೇ ಇಟ್ಕೋ. ಭಿಕ್ಷಿಕೆ ಅನ್ಕೊಂಡ್ಯಾ? ಯಾರು? ಪದ್ಮಾ ಮೇಡಮ್ ಈ ಮನೆ ಅಡ್ರೆಸ್ ಕೊಟ್ರು. ಅವ್ರ ಲಗೇಜ್ ಶಿಫ್ಟ್ ಮಾಡ್ಬೇಕಾಗಿತ್ತು. ಪುಟ್ಟಮ್ಮ, ಊಟ ಮಾಡಿ ಹೋಗು. ಎಷ್ಟೊತ್ತು ಅಂತ ಒರೆಸ್ತೀಯ?
ಬರೆದೆ ನೀನು ನಿನ್ನ ಹೆಸರ ನನ್ನ ಬಾಳ ಪುಟದಲ್ಲಿ ಬಂದು ನಿಂತೆ ಹೇಗೋ ಏನೋ. ಅನಿತಾ ಚಿನ್ನು ಬಾಯಿಲಿ ತುಂಟಿ ಎಲ್ಲಿ ಹೇಳು ಸಾರಿ. ತಂಗಿನ ಹಾಗೆಲ್ಲ ಹೊಡಿಬಹುದು ಚಿನ್ನು, ಅಪ್ಪನ ಪುಟ್ಟಿ ಅಲ್ವಾ ನೀನು. ಎಲ್ಲಿ ಹೇಳು. ವಾವ್, ಹಿ ಇಸ್ ರೆಸ್ಪಾಂಡಿಂಗ್. ಚಾಲಿ. ಅಯ್ಯೋ ಸಾಲಿ. ಗಿರಿಜಾ, ನೀನು ಏನಾದ್ರೂ ಹೇಳೆ, ರೆಕಾರ್ಡ್ ಆಗುತ್ತೆ. ಎಷ್ಟು ಕೊಟ್ರು? 2,00,000. ವಾರ್ಡ್ನರ್ಸ್ ಯಾರು? ಐಸಿಯು ಪೇಷಂಟ್ ಆಕ್ಸಿಜನ್ ಲೆವೆಲ್ ಕೊಲಾಪ್ಸ್ ಆಗ್ತದೆ, ಹಾರ್ಟ್ ರೇಟ್ ಫಾಲ್ ಆಗ್ತದೆ. ಅಲರ್ಟ್, ಕ್ವಿಕ್. ಓಕೆ ಓಕೆ ಕ್ವಿಕ್ ಸಿಪಿಆರ್ ಅರೇಂಜ್ ಮಾಡಿ, ಕ್ವಿಕ್. ಅಲರ್ಟ್ ಫ್ಯಾಮಿಲಿ ಯಾರಿದ್ದಾರೆ? ಫ್ಯಾಮಿಲಿಗೆ ಅಲರ್ಟ್ ಮಾಡ್ರಿ, ಕ್ವಿಕ್. ಅನಿತಾ, ಚಿನ್ನು, ಲವ್ ಮಾಡ್ತೀರಾ? ಅಯ್ಯೋ, ಹೊಡಿಬೇಡಮ್ಮ, ಹೊಡಿಬೇಡಮ್ಮ. ಅಯ್ಯೋ ಹನಿ. ಟೀ ಕುಡಿಯಕ್ ಬಂದ್ರಾ? ವರ್ಕಿಂಗ್ ವುಮೆನಾ? ಕನ್ನಡದವ್ರು ತಾನೇ? ಹೌದು. ಮದ್ವೆ ಆಗಿದ್ಯಾ? ಇಲ್ಲಮ್ಮ. ಅನ್ಕೊಂಡೆ. ಈಗಿನ ಕಾಲದ ಹುಡುಗಿಯಾಗಿ ಈ ವ್ಯಾಕ್ಸಿಂಗು, ಫೇಶಿಯಲ್, ಐಬ್ರೋ ಮಾಡಿಸ್ಕೊಳ್ದೇ ಇದ್ರೆ ಯಾರು ಮದ್ವೆ ಆಗ್ತಾರೆ ಹೇಳಿ ಇವಾಗ? ನನ್ ಮಗುಳ್ದು ಇದೇ ಕೇಸ್ ಆಗಿತ್ತು. ಅವಳನ್ನ ಮೊನ್ನೆನೆ ಕರ್ಕೊಂಡೋಗಿ ವ್ಯಾಕ್ಸಿಂಗು, ಫೇಶಿಯಲ್ ಮಾಡಿಸಿ ಮ್ಯಾಟ್ರಿಮೋನಿಯಲ್ ಅಲ್ಲಿ ಒಂದ್ ಫೋಟೋ ಬಿಟ್ಟೆ ನೋಡು. ವಾರಕ್ 3 ಗಂಡಸ್ರು ಬರ್ತಾವ್ರೀಗ. ಬ್ಯೂಟಿ ಪಾರ್ಲರ್ಗೆ ಹೋಗು. ನಂಗೆ ಗೊತ್ತಿರೋರೊಬ್ಬರದು ಕಾಂಟ್ಯಾಕ್ಟ್ ನಂಬರ್ ಇದೆ, ಕೊಡ್ಲಾ? ಮೇಡಮ್, ಸಜೆಷನ್ಗಾಗಿ ಥ್ಯಾಂಕ್ಸ್. ಮದುವೆ ಅನ್ನೋದು ತಲೆ ತಲಾಂತರದಿಂದ ಬಂದಿರೋ ಆಸ್ತಿನ ಕಾಪಾಡ್ಕೊಳ್ಳೋ ಒಂದು ಕಾನ್ಸೆಪ್ಟ್. ಮದುವೆಗೂ, ಪ್ರೀತಿಗೂ, ಮಗು ಹೆರೋಕ್ಕೂ ಏನೂ ಸಂಬಂಧ ಇಲ್ಲ. ಅಂಥ ಮದುವೆ ನನಗೆ ಬೇಡ. ಮುಸ್ಟ್ಯಾಚ್ ಅಂಡರ್ ಮೈ ನೋಸ್ ರಿಂಗ್, ಎಕ್ಸ್ಪ್ಯಾಂಡಿಂಗ್ ದ ಬೌಂಡ್ರೀಸ್ ಆಫ್ ಬ್ಯೂಟಿ. ಅತಿ ಶೀಘ್ರದಲ್ಲಿ. ಕಟ್ ಇಟ್. ಗುಡ್ ಶಾಟ್. ಪ್ಯಾಕಪ್. ಮೇಡಮ್, ಸ್ಯಾರಿ ಫಸ್ಟ್ ಟೈಮ್. ನಿನ್ನ ಫಸ್ಟ್ ಪ್ರಾಜೆಕ್ಟ್ನ ತುಂಬ ಚೆನ್ನಾಗಿ ಮಾಡಿದ್ಯಾ. ಥ್ಯಾಂಕ್ ಯು ಮೇಡಮ್. ಓಕೆ, ತಗೋ.
ನಿನ್ ಫಸ್ಟ್ ಚೆಕ್ ಆಲ್ ದ ಬೆಸ್ಟ್. ಇನ್ಮೇಲೆ ಪ್ರತಿ ತಿಂಗಳು ಶೂಟಿಂಗ್ ಇರುತ್ತೆ. ಬೈ ದ ವೇ ಅನಿತಾ, ನಾನು ನೆಕ್ಸ್ಟ್ ಒಂದು ಸಿನಿಮಾ ಮಾಡ್ತಾ ಇದ್ದೀನಿ. ಅದರಲ್ಲಿ ಬರೋ ಹೀರೋಯಿನ್ಗೆ ಹೆಚ್ಚು ಹುಡುಗನ ನಡವಳಿಕೆ ಇರುತ್ತೆ. ಇಡೀ ಫಿಲಮ್ ಥೀಮು ಹೇಗೆ ತಾನು ಒಂದು ಹೆಂಗಸು ತಾನು ಆಕ್ಟರ್ ಆಗಕ್ಕೆ ಹೋರಾಡ್ತಾಳೆ ಅನ್ನೋದೆ. ಆರ್ ಯು ಇಂಟ್ರೆಸ್ಟೆಡ್? ಗುಡ್. ಆದ್ರೆ ಅದಕ್ಕೆ ಬಾಯ್ ಕಟ್ ಮಾಡಬೇಕಾಗತ್ತೆ ನಿನ್ ಕೂದ್ಲನ್ನ. ಡೂ ಯು ನೋ ವಾಟ್ ಐ ಮೀನ್? ಬಾಯ್ ಬಾಯ್. ಸೂಪರ್ ಶೂಟ್ ಕಾಣುತ್ತಮ್ಮ. ಹಲೋ ಹಲೋ ಅನಿತಾ. ಹಲೋ ಡಾಕ್ಟರ್. ದಿಸ್ ಮಸ್ಟ್ ಬಿ ಯೋರ್ ಮದರ್, ರೈಟ್? ಪ್ಲೀಸ್ ಬಿ ಸೀಟೆಡ್. ರಿಪೋರ್ಟ್ಸ್ ಬಂದಿದ್ಯಾ? ರಿಪೋರ್ಟ್ ಏನ್ ಹೇಳಿದೆ ಡಾಕ್ಟರ್? ನಿಮ್ಮ ಮಗಳಿಗೆ ಯಾವುದೇ ರೀತಿಯಾದ ತೊಂದರೆ ಏನೂ ಇಲ್ಲ. ಇನ್ ಯೋರ್ ಡಾಟರ್ಸ್ ಕೇಸ್ ಅವ್ರಿಗೆ ಮದುವೆ ಆಗ್ಲಿಕ್ಕೆ ಇಷ್ಟ ಇಲ್ಲ ಅಂದ್ರೆ, ಬಟ್ ಆದ್ರೂ ಅವ್ರ ತಾಯಿ ಆಗ್ಬೇಕು ಅಂತಂದ್ರೆ ಖಂಡಿತ ಪಾಸಿಬಿಲಿಟಿ ಇದೆ. ಅವ್ರ ತಾಯ್ತನ ಅನುಭವಿಸೋದನ್ನ ನಾವ್ ಯಾರು ಆ ಹಕ್ಕನ್ನ ಕಿತ್ಕೊಳಕ್ ಆಗಲ್ಲ. ಆದ್ರೆ ತಂದೆ ಇಲ್ದಿರೋ ಮಗುಗೆ ಸಮಾಜದಲ್ಲಿ ಒಂದ್ ಸ್ಥಾನಮಾನ ಸಿಗುತ್ತಾ? ಎವ್ರಿ ಚೈಲ್ಡ್ ಹ್ಯಾಸ್ ಟು ಫೈಟ್ ಟು ಫಿಟ್ ಇನ್ ಟು ದ ಸೊಸೈಟಿ. ಸೊ ವಾಟ್ ನೆಕ್ಸ್ಟ್ ಡಾಕ್ಟರ್? ನೆಕ್ಸ್ಟ್ ನೀವು ಸ್ಕ್ಯಾನಿಂಗ್ ಮಾಡ್ಬಿಟ್ಟು ಫರ್ದರ್ ಏನ್ ಪ್ರೊಸೀಜರ್ ಅಂತ ನಾನು ನಿಮಗೆ ಗೈಡ್ ಮಾಡ್ತೀನಿ. ಸರಿ ಡಾಕ್ಟರ್, ಥ್ಯಾಂಕ್ ಯು. ಹೆಚ್ಚುತ್ತಿರುವ ನಗರದ ಕೊಳಕಿನಲ್ಲಿ ಓರ್ವ ಕಲಾವಿದೆ ಮನುಷ್ಯನ ಅಜ್ಞಾನದ ಕೃತ್ಯಗಳನ್ನು ತಡೆಗಟ್ಟಲು ತನ್ನ ವರ್ಣಚಿತ್ರಗಳನ್ನು ಬಿಡುಗಡೆ ಮಾಡುತ್ತಾಳೆ. 32 ವರ್ಷದ ಆ ತರುಣೆ ತನ್ನ ವರ್ಣಚಿತ್ರಗಳ ಮೂಲಕ ದೀನ ಮಕ್ಕಳನ್ನು ಒಂದುಗೂಡಿಸುತ್ತಾ ಅವರ ಕೊಳಗೇರಿಯಲ್ಲಿ ತನ್ನ ಸ್ವಯಂ ಸೇವಕ ತಂಡದೊಂದಿಗೆ ಉಚಿತ ಶಿಕ್ಷಣ ನೀಡುತ್ತಾಳೆ. ಸರ್ಕಾರಿ ಶಾಲೆಗಳಲ್ಲಿ ಉಚಿತ ಶಿಕ್ಷಣ ನೀಡಲಾದರೂ ಬಾಲಕಾರ್ಮಿಕರ ಸಂಖ್ಯೆ ದಿನೇ ದಿನೇ ಹೆಚ್ಚಾಗಿದೆ. ಮಕ್ಳೇ, ನೀವೆಲ್ಲ ಸ್ಕೂಲ್ಗೆ ಹೋಗಿಲ್ವಾ? ನಾವು ಸ್ಕೂಲಿಗೆ ಹೋಗಲ್ಲ, ಅಪ್ಪ ಅಮ್ಮನ ಜೊತೆ ಗಾರೆ ಕೆಲ್ಸಕ್ಕೆ ಹೋಗ್ತೀವಿ. ಮತ್ತೆ ಇವತ್ ಕೆಲ್ಸಕ್ಕೆ ಹೋಗಿಲ್ವಾ? ಇವತ್ತು ಈ ಅಕ್ಕ ನಮ್ಮನ್ನ ಕರ್ಕೊಬಂದು ಪೇಂಟಿಂಗ್ ಮಾಡಿಸ್ತಿದ್ದಾರೆ. ದಿನ ಈ ಅಕ್ಕ ಇಲ್ಲಿ ಬಂದು ರೋಡ್ ಕ್ಲೀನ್ ಮಾಡ್ತಿದ್ರು. ಪದ್ಮ ತನ್ನ ಹಳ್ಳಿಯನ್ನು ಬಿಟ್ಟು ಮದುವೆ ಇತರ ಚೌಕಟ್ಟುಗಳನ್ನು ಮೀರಿ ಬೆಂಗಳೂರಿನಲ್ಲಿ ಕಲೆ ಅಭ್ಯಾಸ ಮಾಡುವುದಷ್ಟೇ ಅಲ್ಲದೆ ಉನ್ನತ ಶಿಕ್ಷಣಕ್ಕಾಗಿ ದೀನ ಮಕ್ಕಳ ಮುಖದಲ್ಲಿ ನಗು ಚಿಮ್ಮಿಸುವ ಒಂದು ಸಣ್ಣ ಪ್ರಯತ್ನ. ಶಿಕ್ಷಣ ಕೇವಲ ಮಾಹಿತಿ ತುಂಬಿಸುವಂತ ವ್ಯವಸ್ಥೆ ಆಗಿರಬಾರ್ದು. ಕಲೆ, ಇತಿಹಾಸ, ಗಣಿತ, ವಿಜ್ಞಾನ ಅನ್ನೋದು ಮಗುವಿಗೆ ಸಹಬಾಳ್ವೆ ಕಲಿಸ್ಬೇಕು. ನೀವು ಹಳ್ಳಿ ಬಿಟ್ಟು ಮದುವೆ ಅನ್ನೋ ಚೌಕಟ್ಟನ್ನ ಎದುರಿಸಿ ತನ್ನದೇ ಆದಂತಹ ಸ್ವತಂತ್ರ ಬದುಕನ್ನ ನಿರೂಪಿಸಬೇಕು ಅಂತ ಬೆಂಗಳೂರಿಗೆ ಬಂದ್ರಿ. ನಿಮ್ಗೆ ನೀವು ಹುಡುಕುತ್ತಿದ್ದಂತಹ ಸ್ವಾತಂತ್ರ್ಯ ಸಿಕ್ತಾ? ಬಹುಶಃ ಫ್ರೀಡಮ್ನ ನಾವು ಹೊರಗಡೆ ಹುಡುಕ್ಬೇಕಾಗಿಲ್ಲ ಅನ್ಸುತ್ತೆ. ಈ ವರ್ಷ ಕೂಡ SSLC ಪರೀಕ್ಷೆಯಲ್ಲಿ ಗಂಡು ಮಕ್ಕಳಿಗಿಂತ ಹೆಣ್ಣು ಮಕ್ಕಳೇ ಮುಂದಿರುತ್ತಾರೆ. ಆದರೂ ಅಂತಹ ಎಷ್ಟೋ ಹೆಣ್ಣು ಮಕ್ಕಳು ಮದುವೆ ಎಂಬ ಚೌಕಟ್ಟಿನಲ್ಲಿ ಗಂಡನೊಬ್ಬನ ಆದಾಯದ ಪರಿಮಿತಿಗೊಳಪಡುತ್ತಾರೆ. ಸಣ್ಣ ಪ್ರಯತ್ನ. ಅಮ್ಮ, ಇನ್ನು ಟಿವಿ ನೋಡ್ಕೊಂಡೆ ಕೂತಿದ್ಯಾ? ಹೂಮಾ, ಇವಾಗ ಮಲಗ್ತೀನ್ಮಾ. ಬೇಗ ಮಲ್ಕೋಕಂದ. ಲೇಟ್ ಆಗಿ ಮಲಗಿದ್ರೆ ಪ್ರೆಗ್ನೆನ್ಸಿ ಪ್ರಾಬ್ಲಮ್ ಆಗುತ್ತೆ. ತಾಯಿ ಆಗ್ಬೇಕು ಅಂದ್ರೆ ಟೈಮ್ ಊಟ ಮಾಡ್ಬೇಕು, ನಿದ್ದೆ ಮಾಡ್ಬೇಕು. Happy Suppu 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 Suppu. Color, 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 color.